Hello everyone. Once again welcome to the pedagogics tools, techniques and approaches. In that micro teaching skills in the previous video we were discussed. Today I am going to discuss the conceptual framework of blackboard skill. ಅಂದರೆ ಅಣುಬೋಧನೆ ಅಂತಕ್ಕಂಥದ್ದನ್ನು ಇದಕ್ಕೆ ಮುಂಚೆ ತಿಳ್ಕೊಂಡಿದ್ದೇವೆ. ಈಗ ಕಪ್ಪು ಹಲಗೆ ಕೌಶಲದ ಕುರಿತು ತಿಳ್ಕೊಳ್ಳೋಣ. ಏನು ಆ ಕೌಶಲ್ಯ, ಆ ಕೌಶಲ್ಯದ ಸೈದ್ಧಾಂತಿಕ ಹಿನ್ನೆಲೆ ಏನು ಅನ್ನುವಂಥ ಅಂಶಗಳನ್ನು ಚರ್ಚೆ ಮಾಡೋಣ. ಸೊ ಇಲ್ಲಿ ಕಪ್ಪು ಹಲಗೆ ಬರಹ ಯಾಕೆ ಬೇಕು, ಸೊ ಏನು ಇದ್ರದ್ದು ಅನ್ನೋವಂಥದ್ದು ನೋಡೋದಾದರೆ ಆ್ಯನ್ ಇಂಡಿಕೇಟರ್ ಆಫ್ ಟೀಚರ್ಸ್ ಪರ್ಸ್ನಾಲಿಟಿ ಆ್ಯಂಡ್ ಕ್ವಾಲಿಟಿ. ಸೊ ನೀವು ಕಪ್ಪು ಹಲಗೆ ಮೇಲೆ ಬರೆದ ತಕ್ಷಣವೇ ಸೊ ದ್ಯಾಟ್ ಇಂಡಿಕೇಟ್ಸ್ ಇಂಡೈರೆಕ್ಟ್ಲಿ ಸೊ ವೈಲ್ ಸೀಯಿಂಗ್ ದ ಬ್ಲ್ಯಾಕ್ ಬೋರ್ಡ್ ವರ್ಕ್ ರಿಟನ್ ಬೈ ದ ಟೀಚರ್, ಸೊ ಹೌ ದ ಟೀಚರ್ಸ್ ಪರ್ಸ್ನಾಲಿಟಿ ಈಸ್ ದ್ಯಾಟ್ ವಿತ್ ರಿಲೇಟೆಡ್ ಟು their sequence of the content matter and utilization of the blackboard in an effective way ಹೇಗೆ ತಿಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಇಟ್ ಈಸ್ ಅ ಮಿರರ್ ಆಫ್ ಟೀಚಿಂಗ್ ವರ್ಕ್ ಅಂತ. ಅಂದರೆ ನೀವೇನು ಬೋಧನೆ ಮಾಡಿದ್ದೀರಾ, ಎಷ್ಟು ಕ್ರಮಬದ್ಧವಾಗಿ ವಿಷಯ ವಸ್ತುವನ್ನು ತರಗತಿಯಲ್ಲಿ ಮಂಡನೆ ಮಾಡಿದ್ದೀರಾ ಅನ್ನೋವಂಥದ್ದನ್ನು ಜಸ್ಟ್ ಬೈ ಅಬ್ಸರ್ವಿಂಗ್ ದ ಬ್ಲ್ಯಾಕ್ ಬೋರ್ಡ್ ವರ್ಕ್ ಒನ್ ಕ್ಯಾನ್ ಅನಲೈಸ್ ಅನ್ನೋವಂಥದ್ದು. ಅಂದರೆ ಕಪ್ಪು ಹಲಗೆ ಮೇಲೆ ಬರೆದಿರ್ತಕ್ಕಂಥ ಅಂಶಗಳನ್ನು ಗಮನಿಸೋದ್ರ ಮೂಲಕ ಒಬ್ಬ ಪ್ರಶಿಕ್ಷಣಾರ್ಥಿ ಯಾವ ರೀತಿ ಬೋಧನೆಯನ್ನು ಮಾಡಿದ್ದಾನೆ ಅನ್ನುವಂಥದ್ದನ್ನು ನೋಡ್ಬೋದು ಅನ್ನುವಂಥದ್ದು. ದಟ್ ಈಸ್ ಅ ಮಿರರ್ ಆಫ್ ದ ಟೀಚಿಂಗ್ ವರ್ಕ್ ಅಂತ. ಇಟ್ ಬ್ರಿಂಗ್ಸ್ ಹಾನರ್ ಟು ದ ಟೀಚರ್, ಒಂಥರ ಗೌರವ ಕೊಡುತ್ತೆ ಹೇಗೆ ಅನ್ನುವಂಥದ್ದು, ಒಂಥರ ಸಪ್ಲಿಮೆಂಟ್ ಇದ್ದ ಹಾಗೆ ಅದು ಅನ್ನುವಂಥದ್ದು. ಸೊ ದಟ್ ಇಟ್ ಈಸ್ ಇಂಪಾರ್ಟೆಂಟ್ ವಿಜುವಲ್ ಏಡ್ ಫಾರ್ ಎಫೆಕ್ಟಿವ್ ಟೀಚಿಂಗ್. ಸೊ ಐ ಥಿಂಕ್ ದಿಸ್ ಈಸ್ ವಂಡರ್ಫುಲ್ ಸ್ಕಿಲ್ ಒನ್ ಮಸ್ಟ್ ಹ್ಯಾಸ್ ಟು ಡೆವಲಪ್ ಇನ್ ಎನ್ ಎಫೆಕ್ಟಿವ್ ವೇ. ಯಾಕೆಂದರೆ ನಮ್ಮ ಇಂಡಿಯಾದಂಥ ಕಂಟ್ರಿನಲ್ಲಿ ಮೋಸ್ಟ್ ಆಫ್ ದ ಈವನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನಲ್ಲೂ ಕೂಡ ಏನು ಆ ಸಂಸ್ಥೆಗಳಲ್ಲೂ ಕೂಡ ಬ್ಲ್ಯಾಕ್ ಬೋರ್ಡ್ ವರ್ಕ್ ಈಗಲೂ ಕೂಡ ಮಾಡ್ತಾರೆ. ಮೇ ಬಿ ಬ್ಲ್ಯಾಕ್ ಬೋರ್ಡ್ ಅಂತ ಯೂಸ್ ಮಾಡ್ತೀವಿ, ಇಟ್ ಮೇ ಬಿ ಗ್ರೀನ್ ಬೋರ್ಡ್, ಸಿಂಪ್ಲಿ ಬೋರ್ಡ್ ಅಂತ ಹೇಳ್ಬೋದು. ಮೊದಲಿಂದನೂ ಬ್ಲ್ಯಾಕ್ ಬೋರ್ಡ್ ಸ್ಕಿಲ್ ಅಂತ ಬಳಸಿದ್ದೀವಿ, ಬಟ್ ದ ಕಲರ್ ಆಫ್ ದ ಬೋರ್ಡ್ ಇಟ್ ಈಸ್ ಚೇಂಜ್ಡ್. ಗ್ರೀನ್ ಕಲರ್ ಇದೆ, ರೆಡ್ ಕಲರ್ ಇದೆ, ವೈಟ್ ಬೋರ್ಡ್ ಬಂದಿದೆ, ಮಾರ್ಕರ್ ಪೆನ್ನಲ್ಲಿ ಬರಿಬೋದಾಗಿರ್ತಕ್ಕಂಥದ್ದು. ಎಲ್ಲದಕ್ಕೂ ಕೂಡ ಇದು ಉಪಯೋಗ ಆಗೋವಂಥದ್ದು ಸ್ಕಿಲ್ಲು ಅಂತ. ಬ್ಲ್ಯಾಕ್ ಬೋರ್ಡ್ ಅಂದ ತಕ್ಷಣ ಬ್ಲ್ಯಾಕ್ ಬೋರ್ಡ್ನೇ ಬಳಕೆ ಮಾಡಿ ಅಂತ ಅಲ್ಲ. ಇಟ್ಸ್ ಎ ಸ್ಕಿಲ್ ಆಫ್ ಯುಟಿಲೈಸೇಷನ್ ಆಫ್ ದ ಬೋರ್ಡ್ ವಿಚ್ ಟೈಪ್ ದ ವಾಟ್ ಎವರ್ ದ ಬೋರ್ಡ್ ಯು ಆರ್ ಹ್ಯಾವಿಂಗ್ ಇನ್ ಯುವರ್ ಕ್ಲಾಸ್ ರೂಮ್. ಇಲ್ಲಿ ಈ ಸ್ಕಿಲ್ಲನ್ನು ತುಂಬ ಚೆನ್ನಾಗಿ ಕರಗತ ಮಾಡಿಕೊಳ್ಬೇಕು ಒಬ್ಬ ಶಿಕ್ಷಕ ಅನ್ನುವಂಥದ್ದಾದರೆ ದ ಮೋಸ್ಟ್ ಆಫ್ ದ schools in our country cheapest visual aid it is that board, whether it is a black board or green board or white board. ಹಾಗಾಗಿ ಎಲ್ಲ ತರಗತಿಗಳಲ್ಲಿ ಏನಿರುತ್ತೋ ಬಿಡುತ್ತೋ, ವೆದರ್ ದೇ ಆರ್ ಎಕ್ವಿಪ್ಡ್ ಆರ್ ನಾಟ್, ಈವನ್ ಸಮ್ ಸ್ಕೂಲ್ಸ್ ದೇ ಡಸಂಟ್ ಹ್ಯಾವ್ ಕ್ಲಾಸ್ ರೂಮ್ಸ್ ಆಲ್ಸೋ ಸಫಿಷಿಯೆಂಟ್ ಡಿಪೆಂಡಿಂಗ್ ಅಪಾನ್ ದ ಸ್ಟ್ರೆಂತ್ ವಾಟ್ ದೇ ಆರ್ ಹ್ಯಾವಿಂಗ್. ಹೊರಗಡೆ ಒಂದಷ್ಟು ಮರದ ಕೆಳಗೆ ಕೂರಿಸ್ಕೊಂಡು ಬೋರ್ಡ್ ಇಟ್ಕೊಂಡು ಮಾಡುವಂಥದ್ದು ಕೂಡ ನೋಡ್ತೀವಿ. ಹಾಗಾಗಿ ಸೊ ಒನ್ ಮಸ್ಟ್ ಹ್ಯಾಸ್ ಟು ಡೆವಲಪ್ ಹೌ ಟು ಯೂಸ್ ಇನ್ ಎ ಪ್ರಾಪರ್ ವೇ ದ ಬ್ಲ್ಯಾಕ್ ಬೋರ್ಡ್ ವೈಲ್ ಟೀಚಿಂಗ್ ಅನ್ನೋವಂಥದ್ದು ಬಹಳ ಮುಖ್ಯ ಆಗುತ್ತೆ. ಸೊ ದ ಇಂಪಾರ್ಟೆಂಟ್ ವಿಜುವಲ್ ಏಡ್ ಅಂತಲೂ ಕೂಡ ಕರಿತೀವಿ. ಸೊ ದಟ್ಸ್ ವೈ ಯು ಕ್ಯಾನ್ ಈಸ್ ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಚೀಪೆಸ್ಟ್ ವಿಜುವಲ್ ಏಡ್. ಯಾಕೆ ಅಂದರೆ ಎಲೆಕ್ಟ್ರಿಸಿಟಿ ಬೇಡ, ಆಮೇಲೆ ಜಾಸ್ತಿ ಎಕ್ಸ್ಪೆಂಡಿಚರ್ ಇರಲ್ಲ. ಜಸ್ಟ್ ಒಂದು ಬೋರ್ಡ್ ತೊಗೊಂಡು ಬಂದುಬಿಟ್ರೆ ನೀವು ಅದನ್ನು ಎಷ್ಟು ಸುಮಾರು ವರ್ಷಗಳ ಕಾಲ ಬಳಕೆ ಮಾಡಬಹುದು ಅನ್ನೋದು. ಇನ್ನೇನು ಎಫೆಕ್ಟಿವ್ ವೇ, ಉತ್ತಮವಾಗಿರ್ತಕ್ಕಂಥ ರೈಟಿಂಗ್ ಆ್ಯಂಡ್ ಓರಲ್ ಸ್ಕಿಲ್ಸ್ ಇದ್ಬಿಟ್ರೆ ಶಿಕ್ಷಕನಿಗೆ ತುಂಬ ಚೆನ್ನಾಗಿ ಬೋಧನೆಯನ್ನು ಮಾಡ್ಬೋದು ಅಂತಕ್ಕಂಥ ಅಂಶ. ಸೊ ದಟ್ಸ್ ವೈ ಇಟ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ವಿಜುವಲ್ ಏಡಾಗೂ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ ಚೀಪೆಸ್ಟ್ ಅನ್ನೋವಂಥದ್ದು. ಸೊ ದಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು ತುಂಬ ಚೆನ್ನಾಗಿ ನೀವು ಬಳಕೆ ಮಾಡಿಕೊಳ್ಬೇಕು ಅನ್ನೋವಂಥದ್ದು. ಸೊ ದ ಬ್ಲ್ಯಾಕ್ ಬೋರ್ಡ್ ಆರ್ ಚಾಕ್ ಬೋರ್ಡ್ ಈಸ್ ವಿಜುವಲ್ ಏಡ್, ದೃಕ್ ಉಪಕರಣ ಕೂಡ ಅಂತ ಹೇಳಿ ಕರಿತೀವಿ. ಮೋಸ್ಟ್ ವೈಡ್ಲಿ ಯೂಸ್ಡ್ ಬೈ ಟೀಚರ್ಸ್ ಫಾರ್ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ಸ್. Skill of using blackboard is important because a good blackboard work brings about clarity in understanding the concepts. ಖಂಡಿತವಾಗೂ ಯಾಕೆ ಬೇಕು ನಮಗೆ ಈ ಕೌಶಲ? ಒಬ್ಬ ಶಿಕ್ಷಕನಿಗೆ ಬೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಪ್ಪು ಹಲಗೆಯನ್ನು ಯಾಕೆ ಬಳಸ್ಕೋಬೇಕು, ಅಥವಾ ಹಲಗೆ ಏನು ಚಾಕ್ ಬೋರ್ಡ್ ಇದೆಯಲ್ಲ ಅದನ್ನು ಯಾಕೆ ಬಳಸ್ಕೊಳ್ಬೇಕು ಅನ್ನೋಂಥದ್ದು. ಸೊ ನೀವು ಏನು ಓರಲ್ಲಾಗಿ ಮೌಖಿಕವಾಗಿ ಹೇಳ್ತಿರೋ ಸೊ ಅದ್ರ ಜೊತೆಗೆ ಒಂದಷ್ಟು ಅಂಶಗಳನ್ನು ಅಲ್ಲಿ ಸ್ಪಷ್ಟವಾಗಿ ಬರಿತಾ ಹೋದರೆ ವಿದ್ಯಾರ್ಥಿಗಳಿಗೆ ಆ ಪರಿಕಲ್ಪನೆಯ ಸ್ಪಷ್ಟತೆ ಮತ್ತು ಆಳವಾಗಿರ್ತಕ್ಕಂಥ ಅರ್ಥವನ್ನು ಗ್ರಹಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ದ ಐಡಿಯಾಸ್ ಆರ್ ಪ್ರೆಸೆಂಟೆಡ್ ಕ್ಲಿಯರ್ಲಿ ವಿತೌಟ್ ಎನಿ ಆಂಬ್ಯುಗಿಟಿ ಆರ್ ಇರ್ರೆಲೆವೆನ್ಸ್ ಆನ್ ದ ಬ್ಲ್ಯಾಕ್ ಬೋರ್ಡ್. ನಿಮಗೆ ಒಂಥರ ಇಟ್ಸ್ ಲೈಕ್ ಟೂಲ್ ಅಂತ ಕರಿತೀವಿ. ಒಂಥರ ಹೇಗೆ ನಮಗೆ
ಕಿಚನಲ್ಲಿ ಕೆಲವು ಎಕ್ವಿಪ್ಮೆಂಟ್ಸ್ ಇಂಪಾರ್ಟೆಂಟ್ ವುಮೆನ್ಸಿಗೆ, ಲೈಕ್ ದ್ಯಾಟ್. ಸೊ ಎವ್ರಿಬಡಿ ಹ್ಯಾವಿಂಗ್ ದೇರ್ ಓನ್ ಟೂಲ್. ಟೀಚರಿಗೆ ಟೂಲ್ ಅಂತ ಅಂದರೆ ಬ್ಲ್ಯಾಕ್ ಬೋರ್ಡ್. ಅವರಿಗೊಂಥರ ಬ್ಲ್ಯಾಕ್ ಬೋರ್ಡ್ ಇದ್ದರೆ ಸಪೋರ್ಟಿವ್ ಥರ. So whatever the things they are expressing, if it is the students not unable to grasp it or they are not able to understand very clearly, so they can write the information on the blackboard. Or not only text, they can draw diagrams, give the pictorial representations. So like that they can have their own usage of the blackboard. A good blackboard work gives whole picture of the ಲೆಸನ್. ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಪಾಠದ ಸಮಗ್ರ ಮಾಹಿತಿಯನ್ನು ಕೊಡುತ್ತೆ ಅನ್ನೋವಂಥ ಅಂಶ. ಎ ಸ್ಕಿಲ್ಫುಲಿ ಯೂಸ್ಡ್ ಬ್ಲ್ಯಾಕ್ ಬೋರ್ಡ್ ವರ್ಕ್ ಆ್ಯಡ್ಸ್ ವೆರೈಟಿ ಟು ದ ಲೆಸನ್ ಆ್ಯಂಡ್ ಡ್ರಾಸ್ ಅಟೆನ್ಷನ್ ಆಫ್ ದ ಪ್ಯೂಪಿಲ್ಸ್. ತುಂಬ ಕೌಶಲ್ಯಭರಿತವಾಗಿ ಕಪ್ಪು ಹಲಗೆ ಬರಹವನ್ನು ಮಾಡಿದ್ದೇ ಆದರೆ ಒಂದಷ್ಟು ವೈವಿಧ್ಯತೆಯನ್ನು ತಂದುಕೊಡುತ್ತೆ. ಜೊತೆಗೆ ವಿದ್ಯಾರ್ಥಿಗಳ ಅವಧಾನವನ್ನು ಅಥವಾ ಅವರ ಗಮನವನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು. ನೀವು ಹೇಳ್ತಾ ಅದನ್ನು ಸ್ವಲ್ಪ ಬರೀತಾ ಚಿತ್ರಗಳನ್ನು ಅಥವಾ ಡಯಾಗ್ರಾಮ್ಸ್ಗಳನ್ನು ಅಥವಾ ಇನ್ನೊಂದಷ್ಟು ಒಂದಷ್ಟು ಚಾರ್ಟ್ ರೀತಿಯಲ್ಲಿ ಒಂದಷ್ಟು ಟೆಕ್ಸ್ಟನ್ನು ಬರೆಯುವಂಥದ್ದು, ಇವೆಲ್ಲವುಗಳನ್ನು ಮಾಡಿದ್ದೇ ಆದರೆ ಕೌಶಲ್ಯಭರಿತವಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ವೈವಿಧ್ಯತೆ ಇರುತ್ತದೆ ತರಗತಿನಲ್ಲಿ. ಅದೇ ಏಕಕಾಲಕ್ಕೆ ಅವರ ಗಮನ ಕೂಡ ನೀವು ಕೇಂದ್ರೀಕರಿಸಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥ ಅಂಶ. ಸೊ ದಟ್ಸ್ ವೈ ಇಟ್ ಇಸ್ ಅನ್ ಇಂಪಾರ್ಟೆಂಟ್. ಸೊ ಒನ್ ಮಸ್ಟ್ ಹ್ಯಾಸ್ ಟು ಡೆವಲಪ್ how to use properly any chalkboard in the classroom. This is the skill is nothing but skill of using blackboard. So this is what I said already. The same thing here it is. Good blackboard work gives whole picture of the lesson. There are components of the and description of the skill of using blackboard writing. Yes, components. What are components? ಕಾಂಪೊನೆಂಟ್ಸ್ ಅಂದರೆ ಘಟಕಾಂಶಗಳು. ಪ್ರತಿಯೊಂದು ಸ್ಕಿಲ್ಲಿಗೆ ನಿಮಗೆ ಗೊತ್ತಿರೋ ಹಾಗೆ ಅದರದ್ದೇ ಆಗಿರ್ತಕ್ಕಂಥ ಘಟಕಾಂಶಗಳನ್ನು ನೋಡ್ತೇವೆ. ಏನು ಆ ಘಟಕಾಂಶಗಳು? ಸೊ ಫಾರ್ ಎಕ್ಸಾಂಪಲ್, ನೀವು ಹೇಗೆ ನಿಮಗೆ ಒಂದಷ್ಟು ಪ್ರಶ್ನೆಗಳನ್ನು ಹಾಕಿದರೆ ಒಂದು ಕಪ್ಪು ಹಲಗೆ ಬರಹ ಅಥವಾ ಬ್ಲ್ಯಾಕ್ ಬೋರ್ಡ್ ವರ್ಕ್, ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಗುಡ್, ವಾಟ್ ಡು ಯು ಥಿಂಕ್ ಅಂತ ನಾನೊಂದು ಪ್ರಶ್ನೆ ನಿಮಗೆ ಹಾಕಿದ್ರೆ, ಸೊ ಯು ಕ್ಯಾನ್ give a list of things or list of works can be done so that the blackboard work can make it in an effective way. ನೀವು ಒಂದಷ್ಟು ಪಟ್ಟಿ ಮಾಡ್ತಾ ಹೋಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಚೆನ್ನಾಗಿ ಬರೀಬೇಕು, ಆ ರೀತಿ ಬರೀಬೇಕು, ಕಲರ್ ಹಾಕ್ಬೋದು, ಸೊ ತುಂಬ ಕ್ರಿಯೇಟಿವ್ ಆಗಿರಬೇಕು. ಸೊ ಲೈಕ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್ ಡಿಪೆಂಡಿಂಗ್ ಅಪಾನ್ ಹೌ ಯು ಆರ್ ಪಾಸಿಬಿಲಿಟಿ ಆಫ್ ಯುಟಿಲೈಸೇಷನ್ ಆಫ್ ದ ಬ್ಲ್ಯಾಕ್ ಬೋರ್ಡ್. ಅವೆಲ್ಲವುಗಳನ್ನು ಸೇರಿಸಿ ನಾವು ಮೇಜರಾಗಿ ಅದರ ಘಟಕಾಂಶಗಳು ಅಂತ ಕರೆಯೋದಕ್ಕೆ ಸಾಧ್ಯತೆ ಆಗುತ್ತೆ. ಘಟಕಾಂಶಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ, ಸೊ ದಟ್ ವಿಲ್ ಕಾಂಪ್ರೈಸಸ್ ದ ಸ್ಕಿಲ್ ಆಫ್ ಯೂಸಿಂಗ್ ಬ್ಲ್ಯಾಕ್ ಬೋರ್ಡ್. ಒಂದು ಕೌಶಲ ಅಂತ ಹೇಳಬೇಕಾದ್ರೆ ಅದರಲ್ಲಿ ಬರಬಹುದಾಗಿರ್ತಕ್ಕಂಥ ಎಲ್ಲ ಘಟಕಾಂಶಗಳನ್ನು ಸೇರಿಸಿ ಒಂದು ಕೌಶಲ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ನಥಿಂಗ್ ಬಟ್ ದ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಸೊ ದ ಕಾಂಪೊನೆಂಟ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಆ್ಯಕ್ಚುಲಿ. So that indirectly that helps to acquire the particular skill. So the major components of this particular skill, there are 3 major components in the skill of using blackboard. The first one, it is legibility in handwriting. ಸೊ ಮೊದಲನೇದು ಯಾವುದು ಅಂತ ಹೇಳೋದಾದರೆ ನಾವು ಲೆಜಿಬಿಲಿಟಿ ಇನ್ ಹ್ಯಾಂಡ್ ರೈಟಿಂಗ್ ಅಂತ ಹೇಳಿ ಕರಿಬೋದು. ಸೊ ಸೆಕೆಂಡ್ ಒನ್, ನೀಟ್ನೆಸ್ ಇನ್ ಬ್ಲ್ಯಾಕ್ ಬೋರ್ಡ್. ಲೆಜಿಬಿಲಿಟಿ ಅಂತ ಅಂದರೆ ಅಂದವಾದ ಮತ್ತು ಸ್ಪಷ್ಟವಾಗಿರ್ತಕ್ಕಂಥ ಬರಹ ಅಂತ ಹೇಳಿ. ಅಂದವಾದ ಮತ್ತು ಸ್ಪಷ್ಟವಾದ ಕಪ್ಪು ಹಲಗೆ ಬರಹ, ಅದು ಮೊದಲನೇ ಘಟಕಾಂಶ. ಎರಡನೇದು ನೀಟ್ನೆಸ್ ಇನ್ ಬ್ಲ್ಯಾಕ್ ಬೋರ್ಡ್ ವರ್ಕ್. ನೀಟ್ನೆಸ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿರಬೇಕು, ನೀಟಾಗಿರಬೇಕು ಅಂತ ಹೇಳ್ತೀವಲ್ಲ, ಅದು ನೀಟ್ನೆಸ್ ಇರಬೇಕು. ಸೊ ಆವಾಗ ಮಾತ್ರ ನಮಗೆ ಬ್ಲ್ಯಾಕ್ ಬೋರ್ಡ್ ವರ್ಕ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತೇವೆ. ನಂತರ ಅಪ್ರೋಪ್ರಿಯೇಟ್ನೆಸ್ ಆಫ್ ದ ಬ್ಲ್ಯಾಕ್ ಬೋರ್ಡ್ ವರ್ಕ್, ಔಚಿತ್ಯತೆಯಿಂದ ಕೂಡಿರಬೇಕು ಕಪ್ಪು ಹಲಗೆ ಬರಹ ಅನ್ನೋದು. ಇವು 3 ಘಟಕಾಂಶಗಳು ಇತ್ತು ಅಂದರೆ ಅಂದವಾಗಿ, ಸ್ಪಷ್ಟವಾಗಿ, ನಂತರ ಔಚಿತ್ಯಪೂರ್ಣವಾಗಿ ಮತ್ತು ನೀಟಾಗಿರೋವಂಥದ್ದು, ಅಚ್ಚುಕಟ್ಟಾಗಿರೋವಂಥದ್ದು. ಈ 3 ರೀತಿಯಲ್ಲಿ ನೀವು ಕಪ್ಪು ಹಲಗೆ ಬರಹ ಇತ್ತು ಅಂದರೆ ಆಗ ಪರಿಣಾಮಕಾರಿಯಾಗಿರ್ತಕ್ಕಂಥ ಕಪ್ಪು ಹಲಗೆಯ ಬರಹ ಅಥವಾ ಕಪ್ಪು ಹಲಗೆಯನ್ನು ತುಂಬ ಪರಿಣಾಮಕಾರಿಯಾಗಿ ನೀವು ಬಳಕೆ ಮಾಡಿಕೊಂಡಿದ್ದೀರಾ ಅನ್ನೋ ಅರ್ಥವನ್ನು ಕೊಡ್ತದೆ ಅಂತ. ಹಾಗಾಗಿ ಈ 3 ಸ್ಕಿಲ್ಲನ್ನು ನೋಡಬೇಕು ನಾವು. ಮೊದಲನೇದು ಲೆಜಿಬಿಲಿಟಿ ಆಫ್ ಹ್ಯಾಂಡ್ ರೈಟಿಂಗ್. ಮೊದಲನೇ ಕಾಂಪೊನೆಂಟ್ ಏನು ಹೇಳುತ್ತೆ? ಲೆಜಿಬಿಲಿಟಿ ಅಂದರೆ
ಒಂದು ಕಪ್ಪು ಹಲಗೆ ಬರಹ ಅಂದವಾಗಿ ಮತ್ತು ಸ್ಪಷ್ಟವಾಗಿ ಇರಬೇಕು, ಸ್ಫುಟವಾಗಿ ಅಥವಾ ಸ್ಪಷ್ಟವಾಗಿ. ಯಾವಾಗ ಅಂದವಾಗಿ ಯಾವಾಗ ಸ್ಪಷ್ಟವಾಗಿ ಇರುತ್ತೆ? ವೆನ್ ಇಟ್ ವಿಲ್ ಬಿಕಮ್ ಲೆಜಿಬಲ್. ಸೊ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಅದು ಲೆಜಿಬಿಲಿಟಿ ಇರಬೇಕಾಗತ್ತೆ. ಬರೆದಿರ್ತಕ್ಕಂಥ ಪ್ರತಿಯೊಂದು ಅಕ್ಷರ ಅಂಶ ಏನು ಬರೆದಿರ್ತೀವಲ್ಲ, ಇಟ್ ಶುಡ್ ಬಿ ಲೆಜಿಬಲ್ ಟು ದ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಅಟ್ ದ ಎನಿ ಕಾರ್ನರ್ ಆಫ್ ದ ಕ್ಲಾಸ್ ರೂಮ್. ಯಾವುದೇ ಒಂದು ತರಗತಿಯ ಸ್ಥಳದಿಂದನೂ ಕೂಡ ಅದು ಲೆಜಿಬಲ್ ಆಗಿರಬೇಕು ಅಥವಾ ಸ್ಪಷ್ಟವಾಗಿ ಕಾಣ್ತಾ ಇರಬೇಕು ಅಂತ. ಸೊ ದೀಸ್ ಆರ್ ದ ಸಬ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಅದರೊಳಗಡೆ ಬರ್ತಕ್ಕಂಥವು ಉಪ ಘಟಕಾಂಶಗಳು. ಮೊದಲನೇದರಲ್ಲಿ ಲೆಜಿಬಿಲಿಟಿನಲ್ಲಿ ಬರ್ಬೋದಾ? ಯಾವಾಗ ಲೆಜಿಬಲ್ ಇರುತ್ತೆ? ಬೈ ಗೋಯಿಂಗ್ ಥ್ರೂ ಆಲ್ ದೀಸ್ ಪಾಯಿಂಟ್ಸ್ ಯು ಕ್ಯಾನ್ ಬ್ರಿಂಗ್ ಲೆಜಿಬಿಲಿಟಿ ಆಫ್ ಯುವರ್ ವರ್ಕ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಸೊ ಈ ಎಲ್ಲ ಕೆಳಗಿನ ಅಂಶಗಳನ್ನು ನೀವು ಫಾಲೋ ಮಾಡಿದರೆ ಆಗ ನಿಮ್ಮ ಕಪ್ಪು ಹಲಗೆಯ ಬರಹ ಅಂದವಾಗಿ ಮತ್ತು ಸ್ಪಷ್ಟವಾಗಿ ಇರ್ತದೆ. ದ ಫಸ್ಟ್ ಒನ್, ಇಟ್ ಈಸ್ ಡಿಸ್ಟಿಂಕ್ಟ್ ಡಿಫರೆನ್ಸ್ ಬಿಟ್ವೀನ್ ಲೆಟರ್ಸ್. ದಟ್ ಮೀನ್ಸ್ ವಾಟ್ ಯು ಆರ್ ರೈಟಿಂಗ್ ಆನ್ ದ ಬ್ಲ್ಯಾಕ್ ಬೋರ್ಡ್, ಲೆಟರ್ಸ್ ಶುಡ್ ಬಿ ವೆರಿ ಡಿಸ್ಟಿಂಕ್ಟ್. ಡಿಸ್ಟಿಂಕ್ಟ್ ಅಂದರೆ ಅವು ಸ್ಪಷ್ಟವಾಗಿ ಇರಬೇಕು. ಪ್ರತಿಯೊಂದು ಅಕ್ಷರ ಕೂಡ ಇದೇ ಅಕ್ಷರ ಅಂತ ಹೇಳಿ ಗುರ್ಸೋದಕ್ಕೆ ಬರಬೇಕು ಅನ್ನೋದು. ಕೆಲವರು ಓವರ್ಲ್ಯಾಪ್ ಮಾಡ್ತಾರೆ, ಕೆಲವರು ಎಲ್ ಡಿ. ಇಂಗ್ಲೀಷಲ್ಲಿ ಇದು ವ್ಯತ್ಯಾಸ ಆಗುತ್ತೆ. ಕಾಪಿ ರೈಟಿಂಗ್ ಬರೀಬೇಕಾಗತ್ತೆ, 4 ಲೈನಲ್ಲಿ ಏನು ವ್ಯತ್ಯಾಸ ಇರುತ್ತಾ? ಕನ್ನಡ ಅಕ್ಷರದ ಥರನೇ ಬರೆದು ಬಿಡ್ತಾರೆ, ಎಲ್ಲವೂ ಈಕ್ವಲ್ ಸೈಜಲ್ಲಿ ಇರೋಂಗಿಲ್ಲ. ಎಲ್ ಶುಡ್ ಬಿ ಆ್ಯಸ್ ಟು ಬಿ ಗೋ ಲೈಕ್ ದಿಸ್. ಡಿಸ್ಟಿಂಕ್ಟ್ ಲೆಟರ್ಸು ಅವರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲ ಕಾರ್ನರಿಂದನೂ ಕಾಣೋಂಗೆ ಇರಬೇಕಾಗತ್ತೆ. ಎವ್ರಿ ಲೆಟರ್ ಶುಡ್ ಬಿ ಡಿಸ್ಟಿಂಕ್ಟ್ ಅನ್ನೋವಂಥದ್ದು. ಸ್ಪೇಸಿಂಗ್ ಬಿಟ್ವೀನ್ ಲೆಟರ್ಸ್ ಆ್ಯಂಡ್ ವರ್ಡ್ಸ್. ಸ್ಪೇಸಿಂಗ್ ಬಿಟ್ವೀನ್ ಲೆಟರ್ಸ್ ಆ್ಯಂಡ್ ವರ್ಡ್ಸ್ ಶುಡ್ ನಾಟ್ ಬಿ ಟೂ ಲಿಟಲ್ ಆರ್ ಟೂ ಗ್ರೇಟ್. ಇದು ಬಹಳ ಮುಖ್ಯವಾಗಿರುವಂಥದ್ದು. ಪ್ರತಿ ಪದ ಮತ್ತು ಅಕ್ಷರಗಳ ನಡುವೆ ಒಂದಷ್ಟು ಸ್ಥಳಗಳನ್ನು ಕೊಡ್ತೀವಿ. ಅದು ಓವರಾಲ್ ನಮ್ಮ ಬ್ಲ್ಯಾಕ್ ಬೋರ್ಡ್ ವರ್ಕಲ್ಲಿ ಮೋರ್ ಆರ್ ಲೆಸ್ ಇಟ್ ಶುಡ್ ಬಿ ಸೇಮ್ ಸ್ಪೇಸಿಂಗ್ ಅಂತ ಹೇಳ್ಬೋದು. ನೀವು 1 ಫಿಂಗರ್ ಸ್ಪೇಸು ಅಥವಾ ಒಂದು ಕಡೆ ಜಾಸ್ತಿ ಮಾಡೋದು, ಒಂದು ಕಡೆ ಕಡಿಮೆ ಮಾಡೋದು, ವಿದ್ಯಾರ್ಥಿಗಳಿಗೆ ಅದನ್ನು ನೋಟ್ ಮಾಡಿಕೊಳ್ಳುವಾಗ ಅಥವಾ ಓದುವಾಗ ಕೆಲವು ವಿದ್ಯಾರ್ಥಿಗಳಿಗೆ ಅದು ಕಷ್ಟ ಆಗ್ತದೆ, ಯಾವಾಗ ಹೇಗೆ ಓದ್ಕೊಳ್ಬೇಕು ಅನ್ನೋದು. ಸೊ ದ್ಯಾಟ್ ದೇ ಶುಡ್ ಬಿ ಎ ಸ್ಪೇಸಿಂಗ್ ಬಿಟ್ವೀನ್, ಅಡಕ್ವೇಟ್ ಸ್ಪೇಸಿಂಗ್ ಬಿಟ್ವೀನ್ ಲೆಟರ್ಸ್ ಆ್ಯಂಡ್ ವರ್ಡ್ಸ್ ಅಂತ ಹೇಳಿ ಕರಿ. ಸೂಕ್ತವಾಗಿರ್ತಕ್ಕಂಥ ಒಂದು ಖಾಲಿ ಜಾಗವನ್ನು ಅಕ್ಷರಗಳ ನಡುವೆ ಮತ್ತು ಪದಗಳ ನಡುವೆ ಬಿಡಬೇಕು. ಅದು ಜಾಸ್ತಿ ಇರಬಾರ್ದು, ಕಡಿಮೆನೂ ಇರಬಾರ್ದು, ಮಾಡ್ರೇಟ್ ನೋಡ್ಕೊಳ್ಬೇಕು. ಸೊ ಇದು ಒಂದೇ ದಿವಸಕ್ಕೆ ಬರೋದಿಲ್ಲ, ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್. ಸ್ಲ್ಯಾಂಟ್ನೆಸ್ ಆಫ್ ಈಚ್ ಲೆಟರ್ ಶುಡ್ ಬಿ ಕ್ಲೋಸೆಸ್ಟ್ ಟು ದ ವರ್ಟಿಕಲ್ ಬಿಕಾಸ್ ಇಟ್ ಮೇಕ್ಸ್ ರೀಡಿಂಗ್ ಈಸಿಯರ್. ಎಸ್, ಕೆಲವರು ಇಂಗ್ಲೀಷ್ ಬರಿಬೇಕಾದ್ರೆ ತುಂಬ ಸ್ಲ್ಯಾಂಟ್ ಆಗಿರುತ್ತೆ. ಸ್ಲ್ಯಾಂಟ್ ಆಲ್ಮೋಸ್ಟ್ ಇಟ್ ಈಸ್ ಏನು ಬೆಂಡಾಗಿ ನಮ್ಮ ಏನು ಹಾರಿಸಾಂಟಲ್ ಲೈನ್ ಬೇಸಿಗಿರುತ್ತಲ್ಲ ಬ್ಲ್ಯಾಕ್ ಬೋರ್ಡ್, ಅದಕ್ಕೆ ಆಲ್ಮೋಸ್ಟ್ ನಿಯರ್ ಇರುತ್ತೆ. ನಾಟ್ ಲೈಕ್ ದಟ್. ಸ್ಲ್ಯಾಂಟ್ನೆಸ್ ಶುಡ್ ಬಿ ದೇರ್, ಬಟ್ ಇಟ್ ಶುಡ್ ಬಿ ಲಿಟಲ್. ಅಂದರೆ ಏನು ಒಂದು ವರ್ಟಿಕಲ್ ಲೈನ್ ಹಾಕ್ತೀವಲ್ಲ ಪರ್ಪೆಂಡಿಕ್ಯುಲರ್ ಆಗಿ, ಅದಕ್ಕೆ ಸ್ಲೈಟಾಗಿ ವೇರಿಯೇಷನ್ ಇದ್ದರೆ ಸಾಕು. ಸೊ ಸ್ಲ್ಯಾಂಟ್ನೆಸ್ ಆಫ್ ಈಚ್ ಲೆಟರ್ ಶುಡ್ ಬಿ ಕ್ಲೋಸೆಸ್ಟ್ ಟು ದ ವರ್ಟಿಕಲ್ ಬಿಕಾಸ್ ಇಟ್ ಮೇಕ್ಸ್ ರೀಡಿಂಗ್ ಈಸಿಯರ್. Next, size of the letter should be large enough to be read by the students of the last row. This is very important. ಅಂದರೆ ಪ್ರತಿ ಒಂದು ಅಕ್ಷರದ ಗಾತ್ರ ಎಷ್ಟಿರಬೇಕು? ಥ್ರೂಔಟ್ ದ ಬ್ಲ್ಯಾಕ್ ಬೋರ್ಡ್ ವರ್ಕ್ ಹೇಳ್ತಾ ಇರೋದು, ಒಂದು ಲೈನಲ್ಲ. ಥ್ರೂಔಟ್ ದ ಯುವರ್ ಬ್ಲ್ಯಾಕ್ ಬೋರ್ಡ್ ವರ್ಕ್ ದ ಸೈಜ್ ಶುಡ್ ಬಿ ಸೂಟಬಲ್ ಫಾರ್ ದ ಕ್ಲಾಸ್ ರೂಮ್ ಸ್ಟ್ರೆಂತ್ ಅಂತ ಹೇಳ್ತೀನಿ. ಈಗ ತುಂಬ ದೊಡ್ಡ ಸ್ಟ್ರೆಂತ್ ಇದೆ ನಿಮ್ಮ ಕ್ಲಾಸಲ್ಲಿ, ಮೋರ್ ದೆನ್ 100 ಅಂದರೆ ಯು ಹ್ಯಾವ್ ಟು ರೈಟ್ ಬಿಗ್ ಸೈಜ್ ಸೊ ದಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಆಲ್ಸೋ ಕ್ಯಾನ್ ರೀಡ್ ಈಸಿಲಿ. ಸುಲಭವಾಗಿ ಅವನಿಗೆ ಓದಲಿಕ್ಕೆ ಬರೋ ರೀತಿ ಅಕ್ಷರಗಳ ಗಾತ್ರವನ್ನು ನೀವು ನೋಡ್ಕೊಳ್ಬೇಕು, ಅದನ್ನೇ ಬರಿಬೇಕಾಗುತ್ತೆ ಅನ್ನೋವಂಥದ್ದು. ಸೊ ತುಂಬಾ ಸ್ಮಾಲ್ ಸೈಜ್ ಕ್ಲಾಸ್ ರೂಮ್ ಇದೆ, ಸ್ಟ್ರೆಂತ್ ಕಡಿಮೆ, ತುಂಬ ನಿಯರ್ ಇದ್ದೀರಿ ಅಂದರೆ ತುಂಬ ದೊಡ್ಡದಾಗಿ ಬರೆಯೋ ಅವಶ್ಯಕತೆ ಇಲ್ಲ. ಬಿಗ್ ಎನಫ್ ಅಂದ ತಕ್ಷಣ ಕೆಲವರು ತುಂಬ ದೊಡ್ಡದಾಗಿ ಬರೀತಾರೆ. ಇಟ್ಸ್ ಆಲ್ಸೋ ಆಡ್, ಇಟ್ ಲುಕ್ಸ್ ಆಡ್. ಇದಕ್ಕೆ ನೋಡ್ಕೊಳ್ಳಿ ನಿಮ್ಮ ಕ್ಲಾಸ್ ರೂಮಿಗೆ ಎಷ್ಟು ಸೂಟಬಲ್ ಆಗುತ್ತೆ. ಸೊ ಸೈಜ್ ಆಫ್ ದ ಬ್ಲ್ಯಾಕ್ ಬೋರ್ಡ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ದ್ಯಾಟ್ ಯು ಕ್ಯಾನ್ write adequate size of the letters. Size of the capital letter should be just bigger than that of the small letters. ಇಲ್ಲಿ ಕ್ಯಾಪಿಟಲ್ ಲೆಟ್ರಿಗೂ ಮತ್ತು ಸ್ಮಾಲ್ ಲೆಟ್ರಿಗೂ ವ್ಯತ್ಯಾಸ ಇದೆ, ಬಟ್ ಸೈಜು ಅವು ರೆಕಗ್ನೈಸ್ ಮಾಡೋ ರೀತಿ ನೀವು ಮಾಡಿಕೊಳ್ಬೇಕು ಅನ್ನುವಂಥದ್ದು. ಬಟ್ ಇಟ್ ಶುಡ್ ನಾಟ್ ಬಿ ಟೂ ಮಚ್ ಬಿಗರ್ ದ್ಯಾನ್ ದ್ಯಾಟ್ ಅಂತ ಹೇಳಿ, ಬಟ್ ಇಟ್ ಶುಡ್ ಬಿ ಬಿಗರ್ ದ್ಯಾನ್ ದ ಸ್ಮಾಲ್ ಲೆಟರ್ಸ್ ಅನ್ನುವಂಥದ್ದು. ಆದರೆ ಬಹಳ ಮುಖ್ಯವಾಗಿ ಇದು ಕನ್ನಡಕ್ಕೆ ಅಪ್ಲೈ ಆಗಲ್ಲ. ಕನ್ನಡದಲ್ಲಿ ಎಲ್ಲ ಅಕ್ಷರಗಳು ಒಂದೇ ಗಾತ್ರದಲ್ಲಿ ಇರಬೇಕಾಗುತ್ತೆ. ಸೈಜ್ ಆಫ್ ದ ಕ್ಯಾಪಿಟಲ್ ಆ್ಯಂಡ್ ಸ್ಮಾಲ್ ಲೆಟರ್ಸ್, ಆಲ್ ದ ಕ್ಯಾಪಿಟಲ್ ಲೆಟರ್ಸ್ ಶುಡ್ ಬಿ ದ ಸೇಮ್ ಸೈಜ್ ಆ್ಯಂಡ್ ಆಲ್ ದ ಸ್ಮಾಲ್ ಲೆಟರ್ಸ್ ಶುಡ್ ಬಿ ಆಫ್ ದ ಸೇಮ್ ಸೈಜ್. ಅಂದರೆ
ಕ್ಯಾಪಿಟಲ್ ಲೆಟ್ರ್ ಥ್ರೂಔಟ್ ದ ಬ್ಲ್ಯಾಕ್ ಬೋರ್ಡ್ ವರ್ಕ್ ಎಲ್ಲೆಲ್ಲಿ ಬಳಕೆ ಮಾಡಿರ್ತೀರ ಅಲ್ಲಿ ಅದಕ್ಕೆ ಒಂದೇ ಗಾತ್ರ ಇರೋ ರೀತಿ ನೋಡ್ಕೊಳ್ಳಿ. ಹಾಗೆ ಸ್ಮಾಲ್ ಲೆಟರ್ಸಿಗೆ ಒಂದೇ ಗಾತ್ರ. ಸ್ಮಾಲ್ ಲೆಟರ್ಸ್ ಆಲ್ ಆರ್ ಸೇಮ್ ಸೈಜ್ ಅಂದರೆ ಮತ್ತು ಕನ್ನಡ ಥರ ಬರಿಬೇಡಿ. ಸೊ ಇದನ್ನು ಬೇರೆ ರೀತಿ ಅರ್ಥ ಮಾಡ್ಕೊಳ್ತೀರಾ. ಎಲ್ಲು ಜಿ ಇವೆಲ್ಲ ಒಂದೇ ಸೈಜ್ ಆಗಬಾರ್ದು. ಸೊ ಅದರ ಅರ್ಥ ಏನು ಮಧ್ಯದ 2 ಲೈನ್ಸಲ್ಲಿ ಬರಿತೀವಲ್ಲ, ಸೊ ಅದು ಸೇಮ್ ಸೈಜ್ ಇರಬೇಕು ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ನೆಕ್ಸ್ಟ್, ಥಿಕ್ನೆಸ್ ಆಫ್ ದ ಲೈನ್ ಶುಡ್ ಬಿ ಇನ್ ಸೇಮ್ ವಿಡ್ತ್. ಅಂದರೆ ನೀವು ಏನು ಬರೀತಿರಲ್ಲ ಅಕ್ಷರದ ಲೈನು, ಆ ಅಕ್ಷರಗಳ ಲೈನ್ ಏನಿರುತ್ತಲ್ಲ ರೇಖೆ, ಅದು ಒಂದೇ ದಪ್ಪವನ್ನು ಹೊಂದಿರಬೇಕು ಅನ್ನೋ ಸಮವಾಗಿರ್ತಕ್ಕಂಥ ದಪ್ಪ, ಥಿಕ್ನೆಸ್, ಸೇಮ್ ವಿಡ್ತ್ ಥ್ರೂಔಟ್ ದ ವರ್ಕ್, ಯುವರ್ ಬ್ಲ್ಯಾಕ್ ಬೋರ್ಡ್ ವರ್ಕು. ಸೊ ಕೆಲವು ಕಡೆ ದಪ್ಪ, ಕೆಲವು ಕಡೆ ತೆಳುವಾದ ಅಕ್ಷರಗಳನ್ನು ಬರಿಬಾರ್ದು ಅನ್ನೋ. ಸೊ ದಿಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫ್ಯೂ ಸಬ್ ಕಾಂಪೊನೆಂಟ್ಸ್ ಕಮ್ಸ್ ಅಂಡರ್ ದ ಲೆಜಿಬಿಲಿಟಿ ಆಫ್ ಹ್ಯಾಂಡ್ ರೈಟಿಂಗ್. ಸೊ ಇವೆಲ್ಲವುಗಳನ್ನು ಗಮನದಲ್ಲಿಟ್ಕೊಂಡ್ರೆ ಅದನ್ನು ಪ್ರಾಕ್ಟೀಸ್ ಮಾಡಿ ಬರೆದಿದ್ದೆ ಆದರೆ ದೆನ್ ವಿ ಕ್ಯಾನ್ ಸೇ ಯುವರ್ ಬ್ಲ್ಯಾಕ್ ಬೋರ್ಡ್ ವರ್ಕ್ ಈಸ್ ವೆರಿ ಲೆಜಿಬಲ್. ಅಂದರೆ ಇವೆಲ್ಲ ಅಂಶಗಳನ್ನು ಆಧರಿಸಿ ನೀವು ಬರೆದಿದ್ದೇ ಆದರೆ ಆಗ ನಾವು ಹೇಳ್ಬೋದು ನಿಮ್ಮ ಕಪ್ಪು ಹಲಗೆಯ ಬರಹ ಅಂದವಾಗಿ ಮತ್ತು ಸ್ಪಷ್ಟವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ದಟ್ಸ್ ವೈ ಲೆಜಿಬಿಲಿಟಿ ಆಫ್ ಹ್ಯಾಂಡ್ ರೈಟಿಂಗ್ ಮೀನ್ಸ್ ಯು ಹ್ಯಾವ್ ಟು ಕವರ್ ಆಲ್ ದೀಸ್ ಪಾಯಿಂಟ್ಸ್ ವೆನ್ ಯು ಆರ್ ರೈಟಿಂಗ್. ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಇಟ್ ಅಷ್ಟೇ. ಅಕ್ಷರಗಳನ್ನು ದುಂಡಗಾಗಬೇಕು ಅಂತಂದರೆ ಪ್ರತಿದಿನ ನೀವು ರೋಲರ್ ಬೋರ್ಡಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಸೊ ಖಂಡಿತವಾಗ್ಲೂ ಬರ್ತಾ ಹೋಗುತ್ತೆ ಅನ್ನುವಂಥ ಅಂಶವನ್ನು ನಾವು ಗಮನಿಸ್ಬೋದು. ದಿಸ್ ಒನ್ ಈಸ್ ದ ಫಸ್ಟ್ ಕಾಂಪೊನೆಂಟ್ ಕಮ್ಸ್ ಅಂಡರ್ ದ ಸ್ಕಿಲ್ ಆಫ್ ಯೂಸಿಂಗ್ ಬ್ಲ್ಯಾಕ್ ಬೋರ್ಡ್. ಸೊ ದ ನೆಕ್ಸ್ಟ್ ಒನ್ ಇಟ್ ಈಸ್ ನೀಟ್ನೆಸ್ ಇನ್ ಬ್ಲ್ಯಾಕ್ ಬೋರ್ಡ್ ವರ್ಕ್. ಎರಡನೇದು, ಹೇಗೆ ನೀಟಾಗಿರಬೇಕು ಅನ್ನುವಂಥದ್ದು, ಅಚ್ಚುಕಟ್ಟಾಗಿ ಇರಬೇಕು. ನೀಟ್ನೆಸ್ ಮೀನ್ಸ್ ಅಚ್ಚುಕಟ್ಟಾಗಿರ್ತಕ್ಕಂಥ ಕಪ್ಪು ಹಲಗೆ ಬರಹ. ಯಾವಾಗ ನೀಟ್ ಅನಿಸುತ್ತೆ ನಮಗೇನು, ಈ ಕೆಳಗಿನ ಏನು ಉಪಘಟಕಾಂಶಗಳನ್ನು ಗಮನಿಸಿದ್ರೆ ಅದರಲ್ಲಿ ನಾವು ಕವರ್ ಮಾಡಿದ್ರೆ, ಅವುಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದರೆ, ಸೊ ದ್ಯಾಟ್ ಬ್ರಿಂಗ್ಸ್ ದ ನೀಟ್ನೆಸ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಸೊ ದ ನೀಟ್ನೆಸ್ ಇನ್ ಬ್ಲ್ಯಾಕ್ ಬೋರ್ಡ್ ವರ್ಕ್, ದ ನೀಟ್ನೆಸ್ ಆಫ್ ದ ಬ್ಲ್ಯಾಕ್ ಬೋರ್ಡ್ ವರ್ಕ್ ಇನ್ಕ್ಲೂಡ್ಸ್ ದ ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಶುಡ್ ಬಿ ರಿಟನ್ ಇನ್ ದ ಹಾರಿಜಾಂಟಲ್ ಲೈನ್. ಯಾವಾಗ ಅಂದವಾಗಿ ಕಾಣುತ್ತೆ ಅಥವಾ ಯಾವಾಗ ಅಚ್ಚುಕಟ್ಟಾಗಿರುತ್ತೆ ಅಂತಂದರೆ, ಏನು ಲೆಟರ್ಸು ತುಂಬ ಸ್ಲ್ಯಾಂಟ್ ಆಗಿರಬಾರ್ದು, ಅಟ್ ದ ಸೇಮ್ ಟೈಮ್ ಏನು ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸ್ ಬರಿತೀವಲ್ಲ ಆಲ್ ಆರ್ ಪ್ಯಾರಲಲ್ ಟು ದ ಬೇಸ್ ಅಂತ ಕರಿತೀವಿ. ಬೇಸಿಗೆ ಪ್ಯಾರಲಲ್ ಇರಬೇಕು ಅನ್ನುವಂಥದ್ದು, ಅಂದರೆ ಹಾರಿಜಾಂಟಲ್ ಲೈನ್. ಸೊ ಇದಕ್ಕೇನು ಮಾಡಬೇಕು, ತುಂಬ ಲೆಂತ್ ಅಂದರೆ ಲೆಂತ್ ಆಫ್ ದ ಬ್ಲ್ಯಾಕ್ ಬೋರ್ಡು ತುಂಬ ಲಾಂಗ್ ಇತ್ತು ಅಂದರೆ, ಸೊ ಕೆಲವರು ತುಂಬ ಲಾಂಗ್ ಇರುತ್ತೆ ಕ್ಲಾಸ್ ರೂಮ್ಸಲ್ಲಿ. ಸೊ ದೇರ್ ಯು ಕೆನ್ ಫ್ರಮ್ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಬರ್ಕೊಳ್ತಾ ಹೋದರೆ ಕಂಟಿನ್ಯೂಸ್ ಆಗಿ ಆಟೋಮ್ಯಾಟಿಕಲಿ ಸೊ ದ ಲೈನ್ಸ್ ವಿಲ್ ಬಿಕಮ್ ಸ್ಲ್ಯಾಂಟ್, ಅಂದರೆ ಟುವರ್ಡ್ಸ್ ದ ಹೆಂಡ್ ಹಾರಿಜಾಂಟಲ್ ಟಿಪ್ಪಿಗೆ ಹೋಗೋಕ್ಕೆ ಶುರು ಮಾಡ್ತಾವೆ. ಅದಕ್ಕೆ ದ್ಯಾಟ್ ಟೈಮ್ ಯು ಕ್ಯಾನ್ ಡಿವೈಡ್ ಯುವರ್ ಬ್ಲ್ಯಾಕ್ ಬೋರ್ಡ್. ಸೊ ಡಿಪೆಂಡಿಂಗ್ ಅಪಾನ್ ದ ಸೈಜ್ ಆರ್ ಲೆಂತ್. ತುಂಬ ಲೆಂತ್ ಇದ್ದರೆ 3 ಪಾರ್ಟ್ಸ್ ಮಾಡ್ಕೊಳ್ಬೋದು, 2 ಪಾರ್ಟ್ಸ್ ಮಾಡ್ಕೊಳ್ಬೋದು. ಲೈಕ್ ದಟ್ ಯು ಕ್ಯಾನ್ ಡಿವೈಡ್ ದ ಲೆಂತ್ ಆಫ್ ದ board and write part wise, make a line that you can make to avoid this mistake. ಬೋರ್ಡ್ ಲೆಂತ್ ತುಂಬ ಚಿಕ್ಕದೇ ಇದೆ ಅಂದಾಗ ನಾಟ್ ನೆಸಸರಿ, ಆವಾಗ ನೀವು ಈಸಿಯಾಗಿ ಸೊ ನೆನ್ಪಿಟ್ಕೊಳ್ಬೋದು. ಪ್ಯಾರಲಲ್ ಟು ದ ಬೇಸಿಗೆ ಬರೋ ಹಾಗೆ ಬ್ಲ್ಯಾಕ್ ಬೋರ್ಡ್ ಬೇಸಿಗೆ ಬರೋ ಹಾಗೆ ಮಾಡ್ಕೊಳ್ಬೋದು ಅಂತ. ಹಾರಿಜಾಂಟಲ್ ಲೈನ್ ಅಂದರೆ ಸಮಾಂತರವಾಗಿರ್ತಕ್ಕಂಥ ರೇಖೆಗಳನ್ನು ಕಪ್ಪು ಹಲಗೆ ಮೇಲೆ ಬರಿಬೇಕು, ಆವಾಗ ಅದು ಅಚ್ಚುಕಟ್ಟಾಗಿ ಕಾಣುತ್ತೆ. ಎರಡನೇದೇನು, ದೇರ್ ಶುಡ್ ಬಿ ಅಡಕ್ವೇಟ್ ಸ್ಪೇಸಿಂಗ್ ಬಿಟ್ವೀನ್ ದ ಲೈನ್ಸ್. ಹಾರಿಜಾಂಟಲ್ ಲೈನು ಪ್ಯಾರಲಲ್ ಟು ದ ಬೇಸ್ ಬರೆದ್ರೂ ಕೂಡ ವೆರಿ ಇಂಪಾರ್ಟೆಂಟು ಅಡಕ್ವೇಟ್, ಸೂಕ್ತವಾಗಿರ್ತಕ್ಕಂಥ ಜಾಗವನ್ನು ಪ್ರತಿ ಸಾಲುಗಳ ನಡುವೆ ಬಿಡಬೇಕು. ಮೊದಲನೇದಲ್ಲಿ ಪ್ರತಿ ಅಕ್ಷರ ಮತ್ತು ಪದಗಳ ನಡುವೆ ಹೇಳಿದೆ, ಈಗ ಪ್ರತಿ ಸಾಲುಗಳ ನಡುವೆ ಸುಧಾ ಮೋರ್ ಆರ್ ಲೆಸ್ ನಿಮ್ಮ ಥ್ರೋಟ್ ವರ್ಕ್ ಒಂದು ಸೂಕ್ತವಾಗಿರುವಂಥ ಜಾಗವನ್ನು ಬಿಡ್ತಾ ಬರಿತಾ ಹೋದರೆ ಆವಾಗ ಅದು ಅಚ್ಚುಕಟ್ಟಾಗಿ ಕಾಣ್ತದೆ ಏನು. ಸೊ ನೆಕ್ಸ್ಟ್ ಒನ್, ದೇರ್ ಶುಡ್ ನಾಟ್ ಬಿ ಓವರ್ ರೈಟಿಂಗ್. ಹೌದಾ, ತುಂಬ ಹೊಡೆದ್ಬಿಟ್ಟು ಅಥವಾ ಅಲ್ಲಲ್ಲೇ ಹಳಿಸ್ಬಿಟ್ಟು ಹಂಗಂಗೆ ಬರೆಯುವಂಥದ್ದು, ಹೊಡೆದಾಕಿ, ಸೊ ಇದು ಆಗಬಾರ್ದು ಅನ್ನೋಂಥದ್ದು. ಸೊ ನಿಮಗೆ ಗೊತ್ತಿದೆ ಓವರ್ ರೈಟಿಂಗ್, ಆನ್ಸರ್ ಸ್ಕ್ರಿಪ್ಟ್ ಬರಿಬೇಕಾದ್ರೆ ತುಂಬ ಓವರ್ ರೈಟಿಂಗ್ ಇರಬಾರ್ದು ಅನ್ನೋಂಥದ್ದು. ದಟ್ ಶೋಸ್ ಯು ಆರ್ ನಾಟ್ ಪ್ರಿಪೇರ್ಡ್ ವೆಲ್ ಆರ್ ನಾಟ್ ಪ್ರಿಪೇರ್ಡ್ ಅಬೌಟ್ ವಾಟ್ ಯು ಆರ್ ಸೇಯಿಂಗ್ ಆ್ಯಂಡ್ ವಾಟ್ ಯು ಆರ್ ಪ್ರೆಸೆಂಟಿಂಗ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಏನೋ ಹೇಳ್ತಾ ಇರ್ತೀರಾ, ಏನೋ ಬರೆಯೋಕ್ಕೆ ಹೋಗ್ತೀರಾ, ಪ್ರಿಪ್ರೇಷನ್ ಇರೋದಿಲ್ಲ. ಸೊ ಅದಕ್ಕೆ ಅದನ್ನು ಅಳಿಸಿ ಬರೆಯುವಂಥದ್ದು ಅಂಥದ್ದು ಆಗಬಾರ್ದು ಅನ್ನೋ ಇದನ್ನೊಂದಷ್ಟು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು.
ಸೊ ಇದಕ್ಕೂ ಕೂಡ ಮುಂಚೆನೇ ಪ್ಲ್ಯಾನ್ ಔಟ್ ಇದ್ದರೆ ಖಂಡಿತವಾಗೂ ಓವರ್ ರೈಟಿಂಗ್ ಆಗಲ್ಲ. ಸೊ ಅದಕ್ಕೆ ಏನು ಬರೀಬೇಕು ಅನ್ನೋವಂಥದ್ದು ಬ್ಲ್ಯಾಕ್ ಬೋರ್ಡ್ ಮೇಲೆ, ಯಾಕೆಂದರೆ ಬ್ಲ್ಯಾಕ್ ಬೋರ್ಡ್ ಮೇಲೆ ನಾವು ಎಲ್ಲ ಹೇಳಿದ್ದನ್ನು ತರಗತಿಯಲ್ಲಿ ಬರೆಯೋದಿಲ್ಲ, ಬರೆದ್ರೂ ಕೂಡ ಅದು ಉಪಯೋಗ ಆಗಲ್ಲ. ಇಟ್ಸ್ ಟೇಕ್ಸ್ ಕನ್ಸ್ಯೂಮ್ಸ್ ಟೂ ಮಚ್ ಟೈಮ್, ತುಂಬ ಸಮಯವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಎಲ್ಲ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಏನು ಬರೀಬೇಕು ಅನ್ನೋಂಥದ್ದನ್ನು ಮೊದಲೇ ಪ್ರಿಪರೇಷನ್ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಬಂದಿದ್ದರೆ ಸೊ ದ್ಯಾಟ್ ಯು ಕ್ಯಾನ್ ಅವಾಯ್ಡ್ ಓವರ್ ರೈಟಿಂಗನ್ನು. ಇಲ್ದಿದ್ರೆ ಏನಾಗುತ್ತೆ, ಏನೋ ಬರೀತೀರಾ, ಇದು ಬೇಡ ಇನ್ನೊಂದಷ್ಟು ಬರೆಯೋಣ ಅಥವಾ ಅದನ್ನು ಬರೆಯೋಣ ಅನ್ನೋಂಥ ಕನ್ಫ್ಯೂಷನ್ಸು ಖಂಡಿತ ಆಗತ್ತೆ. ಸೊ ಟು ಅವಾಯ್ಡ್ ಸಚ್ ಥಿಂಗ್ ಯು ಪ್ರಿಪೇರ್ ಯುವರ್ ಸೆಲ್ಫ್ ಆ್ಯಂಡ್ ಮೇಕ್ ಎ ಸಮ್ ಪ್ಲ್ಯಾನ್ ಆ್ಯಂಡ್ ಬುಲೆಟಿನ್ ಪಾಯಿಂಟ್ಸ್ so that you can write on the blackboard when you are explaining the concepts. The next one, it is relevant matter which is to be focused during classroom work should be retained on the blackboard. ರಿಲೆವೆನ್ಸಿ ಇರಬೇಕು ಅಂತ ಹೇಳ್ತೀವಿ. ಏನು ರಿಲೆವೆನ್ಸಿ ಅನ್ನೋವಂಥದ್ದು? ಸೂಕ್ತವಾಗಿರುವಂಥ ಅಂಶಗಳನ್ನು ಕಪ್ಪು ಹಲಗೆ ಮೇಲೆ ಬರೆಯೋದು. ಈಗ ಮೊದಲೇ ಹೇಳಿದ್ದೆಲ್ಲದನ್ನೂ ಬರೆಯೋದಿಲ್ಲ ನಾವು. ಎಲ್ಲದನ್ನೂ ಬರಿತಾ ಹೋದರೆ ಚೆನ್ನಾಗಿ ಕಾಣಲ್ಲ, ಸಮಯ ಜಾಸ್ತಿ ತೊಗೊಳುತ್ತೆ, ಎಲ್ಲಿ ಬರಿಬೇಕು ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ಪ್ಲ್ಯಾನ್ ಔಟು ಏನು ಬರಿಬೇಕು ಅದನ್ನು ಸೂಕ್ತವಾಗಿರುವಂಥದ್ದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸಮ್ಟೈಮ್ಸ್ ನೀವು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿನಲ್ಲಿ ಅದಕ್ಕೆ ಬೇಕಾಗಿರೋಂಥ ಸಪ್ಲಿಮೆಂಟ್ರಿ ಡಯಾಗ್ರಾಮ್ಸ್ ಡ್ರಾ ಮಾಡ್ತೀರಾ. ಮ್ಯಾಥಮೆಟಿಕ್ಸಲ್ಲಿ ರಫ್ ಸ್ಕೆಚಸ್ ಆಗಿರ್ಬೋದು, ಅಥವಾ ಈ ಲ್ಯಾಂಗ್ವೇಜಸಲ್ಲಿ ವೊಕ್ಯಾಬ್ಯುಲರಿ ಅಥವಾ ಸಮ್ ಎಕ್ಸಾಂಪಲ್ಸ್ ತೊಗೊಳ್ಬೋದು. ಅದೆಲ್ಲ ರಫ್ ವರ್ಕು. ಬಟ್ ನಿಮ್ಮ ಮೇನ್ ಥೀಮ್, ಮೇನ್ ಕಾನ್ಸೆಪ್ಟ್ ಏನಿರುತ್ತೋ ಆ ಕಾನ್ಸೆಪ್ಟಿಗೆ ಮಾತ್ರ ಉಳಿಸ್ಕೊಳ್ಬೇಕು, ಉಳಿದಿದ್ದು ಎರೇಸ್ ಮಾಡಬೇಕು. ಹಾಗಾಗಿ ಅದನ್ನು ರೈಟ್ ಸೈಡಲ್ಲಿ ಒಂದಷ್ಟು ರಫ್ ವರ್ಕಿಗೆ ಅಂತಲೇ ಕಾಲಮ್ ಹಾಕಿ, ಸೊ ಅದು ನಿಮ್ಮ ಸಪ್ಲಿಮೆಂಟ್ ಇನ್ಫಾರ್ಮೇಷನ್ ಅಷ್ಟೇ. ವೈ ದಟ್ ಸಪ್ಲಿಮೆಂಟ್ ಇನ್ಫಾರ್ಮೇಷನ್ ಯು ಆರ್ ಗಿವಿಂಗ್? ಟು ಬ್ರಿಂಗ್ ದ ಕ್ಲಾರಿಟಿ ಟು ಅಂಡರ್ಸ್ಟ್ಯಾಂಡ್ ದ ಪರ್ಟಿಕ್ಯುಲರ್ ಟೀಚಿಂಗ್ ಕಾನ್ಸೆಪ್ಟು. ಏನು ಬೋಧನಾ ಪರಿಕಲ್ಪನೆಯನ್ನು ಅರ್ಥೈಸ್ಕೊಳ್ಬೇಕಾಗಿತ್ತು ವಿದ್ಯಾರ್ಥಿಗಳು, ಅದಕ್ಕೆ ಪೂರಕವಾಗಿರ್ತಕ್ಕಂಥ ಅಂಶ ಏನು ಬೇರೆದೆಲ್ಲ ಕೊಡ್ತೀರಲ್ಲ ಅದನ್ನು ನಾವು ರೈಟ್ ಸೈಡಲ್ಲಿ ಬರೆಯೋದಕ್ಕೆ ಅವಕಾಶ. ದ್ಯಾಟ್ ಯು ಕ್ಯಾನ್ ಎರೇಸ್ ಇಟ್ ವೆನ್ ಎವರ್ ಯು ಆರ್ ಯೂಸಿಂಗ್. ಆಫ್ಟರ್ ದಟ್ ಯು ಕ್ಯಾನ್ ಎರೇಸ್. ಆಮೇಲೆ ಉಳಿದಿರ್ತಕ್ಕಂಥ ಅಂಶ ಏನು ಬರೆದಿರ್ತೀರಲ್ಲ, ಮೇನ್ ಇನ್ಫಾರ್ಮೇಷನ್, ಅದನ್ನು ನೀವು ಹಾಗೆ ಕೊನೆ ತನಕ ಉಳಿಸ್ಕೊಳ್ಬೋದು. ಸೊ ದಟ್ ಯು ಕ್ಯಾನ್ ಮೇಕ್ ದ ಲಾಸ್ಟ್ ಒನ್ ಬಿಗ್ ಸಮ್ಮರಿ ಅಬೌಟ್ ದಟ್ ವಾಟ್ ಯು ಟಾಟ್ ದಟ್ ಪರ್ಟಿಕ್ಯುಲರ್ ಡೇ. ಯಾಕೆ ಸಮ್ಮರೈಸ್ ಮಾಡಬೇಕು ಅಂತಂದರೆ ಹೊಲಿಸ್ಟಿಕ್ ಪಿಕ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಬಿಟ್ ಆಫ್ ಇನ್ಫಾರ್ಮೇಷನ್ ಒಂದೊಂದೇ ಕಾನ್ಸೆಪ್ಟ್ಸ್ ಹೇಳ್ತಾ ಹೋಗ್ತೀರ, ಲಾಸ್ಟಿಗೆ ಅದನ್ನು ಹೋಲಿಸ್ಟಿಕ್ ಪಾರ್ಟ್ಸ್ ಟು ಓಲ್ ಅಂತ ಏನು ಕರಿತೀವಲ್ಲ, ಸೊ ಹೋಲಿಸ್ಟಿಕ್ ವ್ಯೂವಲ್ಲಿದ್ದರೆ ಮಕ್ಕಳಿಗೆ ಕಲ್ತಿರ್ತಕ್ಕಂಥ ಅಂಶ ಕೊನೆ ತನಕ ನೆನ್ಪಿಟ್ಕೊಳ್ಳೋದಕ್ಕೆ ಆರ್ ಟು ರೀಟೇನ್ ಇನ್ ದೇರ್ ಮೆಮೊರಿ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಸೊ ಹೇಳ್ಬೋದು ನೀವು ಇಂತಿಷ್ಟು ಅಂಶಗಳನ್ನು ಇವತ್ತು ಕಲ್ತಿದ್ದೀವಿ, ದಿಸ್ ಇಸ್ ದ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್. ಸೊ ಇದೆಷ್ಟನ್ನು ಸಮ್ಮರೈಸ್ ಮಾಡೋದಕ್ಕೆ ನಾವು ಉಳಿಸ್ಕೊಳ್ಬೇಕು. ಸೊ ದಟ್ ಇಟ್ ಈಸ್ ಪಾಸಿಬಲ್ ಟು ರೈಟ್ ಓನ್ಲಿ ದ ರೆಲೆವೆಂಟ್ ಮ್ಯಾಟರ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಅಂದರೆ ಒಂದು ಕಪ್ಪು ಹಲಗೆಯ ಬರಹ ತುಂಬ ಅಚ್ಚುಕಟ್ಟಾಗಿ ಕಾಣಬೇಕು ಅಂದರೆ ಈ ಕೆಳಗೆ ತಿಳಿಸಿರ್ತಕ್ಕಂಥ 4 ಪ್ರಮುಖ ಅಂಶಗಳನ್ನು ನೀವು ಫಾಲೋ ಅಪ್ ಮಾಡಿ ಪ್ರಾಕ್ಟೀಸ್ ಮಾಡಿ ಬರೆದ್ರೆ ಖಂಡಿತವಾಗೂ ನಿಮ್ಮ ಬ್ಲ್ಯಾಕ್ ಬೋರ್ಡ್ ವರ್ಕು ತುಂಬ ಅಚ್ಚುಕಟ್ಟಾಗಿ ಕಾಣಿಸ್ತಕ್ಕಂಥದ್ದು. ಸೊ ದ ನೀಟ್ನೆಸ್ ಆಫ್ ದ ಬ್ಲ್ಯಾಕ್ ಬೋರ್ಡ್ ವರ್ಕ್ highly depending upon the following these 4 important subcomponents. So one is parallel to the base, you have to write all the lines and adequate spacing between the lines. Then you should not overwrite and write only the relevant information on the blackboard. This is the second major component in the skill of using blackboard. So next move on to the third component, that is appropriateness of written work on the blackboard. ಅಂದರೆ ಒಂದು ಕಪ್ಪು ಹಲಗೆಯ ಬರಹ ಔಚಿತ್ಯಪೂರ್ಣವಾಗಿರಬೇಕು ಅಂತ ಹೇಳ್ತೀವಿ. ಇದು 3ನೇ ಘಟಕಾಂಶ ಅಂತ ಹೇಳಿ ಕರಿಬೋದು. ಆವಾಗ ಒಂದು ಕಪ್ಪು ಹಲಗೆಯ ಬರಹವನ್ನು ಔಚಿತ್ಯಪೂರ್ಣವಾಗಿದೆ ಅಂತ ಹೇಳಿ ಕರಿತೀವಿ. ಸೊ ಅದಕ್ಕೆ ಮುಂಚೆ ಒಂದು ಕಂಟೆಂಟ್ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದು, ವಿಷಯ ವಸ್ತುವನ್ನು ನಾವು ಇಲ್ಲಿ 2 ರೀತಿ ನೋಡ್ಬೋದು. ದ ಫಸ್ಟ್ ಒನ್, it is a content should be in the form of letters, words and sentences. ಇದನ್ನು ಟೆಕ್ಸ್ಟ್ ಅಂತ ಕರಿತೀವಿ. ಸೊ ಅಕ್ಷರಗಳಾಗಿರ್ಬೋದು, ಪದಗಳಾಗಿರ್ಬೋದು, ವಾಕ್ಯಗಳಾಗಿರ್ಬೋದು. ಇದು ಒಂದು ರೀತಿ ಕಂಟೆಂಟನ್ನು ನಾವು ಬ್ಲ್ಯಾಕ್ ಬೋರ್ಡ್ ಮೇಲೆ ಪ್ರೆಸೆಂಟ್ ಮಾಡ್ಬೋದು. ಇನ್ನೊಂದು ರೀತಿ ಕಂಟೆಂಟ್ ಅಂದರೆ ಡಯಾಗ್ರಾಮ್ಸ್ ಆ್ಯಂಡ್ ಇಲ್ಲಸ್ಟ್ರೇಷನ್ಸ್, ಚಿತ್ರಗಳನ್ನು ಕೊಡ್ತಕ್ಕಂಥದ್ದು, ನಿದರ್ಶನಗಳನ್ನು ಕೊಡ್ತಕ್ಕಂಥದ್ದು. ಇದು ಒಂದು ರೀತಿ. ಇದು 2ನೇ ರೀತಿಯಾಗಿರ್ತಕ್ಕಂಥ ಕಂಟೆಂಟ್ ಪಾರ್ಟ್ ಅಂತ ಹೇಳಿ ಕರಿಬೋದು. The appropriateness of the work includes continuity, brevity and simplicity and drawing attention and focusing ಅಂತ
3 ಸಬ್ ಕಾಂಪೊನೆಂಟ್ಸನ್ನು ಒಳಗೊಂಡಿದೆ. ಅಂದರೆ ಯಾವಾಗ ಔಚಿತ್ಯತೆಯಿಂದ ಕೂಡಿರುತ್ತೆ ಒಂದು ಕಪ್ಪು ಹಲಗೆಯ ಬರಹ, ರಿಲೆವೆನ್ಸಿನೂ ಇರಬೇಕು, ಸೂಕ್ತವಾಗೂ ಇರಬೇಕು, ಅಪ್ರೋಪ್ರಿಯೇಟ್ ಆಗಿರಬೇಕು. ಅಪ್ರೋಪ್ರಿಯೇಟ್ ಆಗಿ ಬಳಕೆ ಮಾಡ್ಕೊಂಡಿದ್ದಾರೆ. ನಮ್ಮಲ್ಲಿ ಬ್ಲಾಕ್ ಬೋರ್ಡ್ ಇದೆ ಅಂದರೆ ಏನೇನೋ ಬರೆದು ಅಳಿಸಿ ಆಚೆ ಈಚೆ ಒಂದಷ್ಟು ಬರೆಯೋಂಗಿಲ್ಲ. ಇಟ್ ಶುಡ್ ಬಿ ಅಪ್ರೋಪ್ರಿಯೇಟ್ಲಿ ಯು ಹ್ಯಾವ್ ಟು ಯೂಸ್ ದ ಬ್ಲ್ಯಾಕ್ ಬೋರ್ಡ್. ಅದಕ್ಕೆ ಕಂಟಿನ್ಯೂಟಿ ಅಂತ ಕರಿತೀವಿ. ನಿರಂತರವಾಗಿರಬೇಕು. ಏನು ಕಂಟಿನ್ಯೂಟಿ? ನೀವು ಬರೀತಕ್ಕಂಥ ಇನ್ಫಾರ್ಮೇಷನ್ ಅಲ್ಲೊಂಚೂರು ಇಲ್ಲೊಂಚೂರು ಎಲ್ಲ ಕಡೆ ಬರೆಯೋಕ್ಕೆ ಬರಲ್ಲ. ಸೊ ದೇ ಶುಡ್ ಬಿ ಎ ಸೀಕ್ವೆನ್ಷಿಯಲ್ ಫ್ಲೋ ಆಫ್ ದ ಇನ್ಫಾರ್ಮೇಷನ್. ಅದನ್ನು ಕಂಟಿನ್ಯೂಟಿ ಇನ್ ದ ಪಾಯಿಂಟ್ಸ್. ಫಸ್ಟ್ ಮೇಜರ್ ಸಬ್ ಕಾಂಪೊನೆಂಟ್ ಅಂಡರ್ ದ ಮೇಜರ್ ಕಾಂಪೊನೆಂಟ್ appropriateness of written work on the blackboard. There should be continuity in the points being presented on the blackboard. The pupils will know how the lesson has been developed. Continuity means a point should be logically related to the previous one. ತುಂಬ ಬೇಕು ಅದಕ್ಕೆ ಕಂಟಿನ್ಯೂಟಿ ಇರಬೇಕು ಅಂತಂದರೆ ಯು ಶುಡ್ ಪ್ಲ್ಯಾನ್ ಔಟ್. ನೀವು ಒಂದು ಯೋಜನೆಯನ್ನು ತಯಾರು ಮಾಡ್ಕೊಳ್ಬೇಕಾದ್ರೆ ಒಂದು ಮೈಂಡ್ ಸೆಟ್ ಇರಬೇಕು. ಬರೀ ಎಕ್ಸ್ಪ್ಲನೇಷನಿಗೆ ಅಷ್ಟೇ ಫೋಕಸ್ ಮಾಡೋದಲ್ಲ, ವೈಲ್ ಎಕ್ಸ್ಪ್ಲೇನಿಂಗ್ ದ ಇನ್ಫಾರ್ಮೇಷನ್ ಅಟ್ ದ ಸೇಮ್ ಟೈಮ್ ಹೌ ಯು ಕ್ಯಾನ್ ಯೂಸ್ ದ ಬೋರ್ಡ್ ಆ್ಯಸ್ ಅ ಟೂಲ್. ಯಾಕೆಂದರೆ ಎರಡೂ ಜೊತೆಯಾಗೆ ಸಾಗ್ತಕ್ಕಂಥ ಕೆಲಸ. ಬೋತ್ ಆರ್ ಮೂವಿಂಗ್ ಪ್ಯಾರಲಲಿ ಇನ್ ಅ ಟೀಚಿಂಗ್ ಪ್ರೋಸೆಸ್. ದಟ್ಸ್ ವೈ ಯು ಶುಡ್ ಪ್ಲ್ಯಾನ್ ಔಟ್ how much to write and what to write and how the points has to be given in a sequential way. ಅಂದರೆ ಕ್ರಮಬದ್ಧವಾಗಿ ಯಾವ ರೀತಿ ನಾವು ಬೋಧನಾ ಅಂಶಗಳನ್ನು ಕೊಡ್ತಾ ಹೋಗ್ಬೋದು. ಈ ರೀತಿ ಕೊಟ್ಟಾಗ ಕಂಟಿನ್ಯೂಟಿ ಇತ್ತು ಅಂತಂದರೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಅದನ್ನು ಅವರು ಕಾಪಿ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಅದನ್ನೇ ಅವರು ಮತ್ತೆ ಸ್ಟಡಿ ಮಾಡಿದಾಗ ಮೈಂಡಲ್ಲಿ ಹಾಗೆ ಅದು ನಿರಂತರವಾಗಿ ಕಂಟಿನ್ಯೂಟಿ ಇರೋದ್ರಿಂದ ಸೊ ದಟ್ ಇಟ್ ಈಸ್ ಪಾಸಿಬಲ್ ಟು ರೀಕಾಲ್ ದ ಇನ್ಫಾರ್ಮೇಷನ್. ಮತ್ತು ಅದನ್ನು ಓದಿದಾಗ ಅವರಿಗೆ ನೆನಪಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಿರಂತರತೆಯನ್ನು ಇರೋ ರೀತಿ ನೋಡ್ಕೊಳ್ಬೇಕಾಗತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಬೇಕಾಗ್ತದೆ. ನೆಕ್ಸ್ಟ್ ಒನ್ ಇಟ್ ಈಸ್ ಬ್ರೇವಿಟಿ ಆ್ಯಂಡ್ ಸಿಂಪ್ಲಿಸಿಟಿ. ಇಲ್ಲಿ ಬ್ರೇವಿಟಿ ಅನ್ನೋವಂಥದ್ದು. ಸೊ ವೈಲ್ ರೈಟಿಂಗ್ ಸಮ್ಮರಿ ಅಟ್ ದ ಎಂಡ್ ಆಫ್ ದ ಲೆಸನ್ ಗಿವನ್ ಓನ್ಲಿ ದ ಸೇಲಿಯಂಟ್ ಫೀಚರ್ಸ್ ಇನ್ ದ ಲೆಸನ್. ಸೊ ಬಹಳ ಪ್ರಮುಖ ಅಂಶಗಳನ್ನು ಮಾತ್ರ ಕೊಡಬೇಕು ಅನ್ನೋಂಥದ್ದು, ಕನ್ಸೈಸ್ ಮಾಡಿ ಬರೆಯುವಂಥದ್ದು. ಸೇಲಿಯಂಟ್ ಪ್ರಮುಖ ಅಂಶಗಳನ್ನು. ವೈಲ್ ರೈಟಿಂಗ್ ಸಮ್ಮರಿ ಅಟ್ ದ ಎಂಡ್ ಆಫ್ ದ ಲೆಸನ್ ಗಿವ್ ಓನ್ಲಿ ದ ಸೇಲಿಯಂಟ್ ಪಾಯಿಂಟ್ಸ್ ಇನ್ ದ ಲೆಸನ್. ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಆ ಪಠದಲ್ಲಿ ಚರ್ಚೆ ಮಾಡಿರ್ತಕ್ಕಂಥ. ವಿಚ್ ಫಾರ್ಮ್ ದ ಜಿಸ್ಟ್ ರೈಟ್ ಇನ್ ಅ ಸಿಂಪಲ್ ಆ್ಯಂಡ್ ಕ್ಲಿಯರ್ ಲ್ಯಾಂಗ್ವೇಜ್. ಸಿಂಪ್ಲಿಸಿಟಿ ಅಂದರೆ ಸರಳವಾಗಿರಬೇಕು, ಸುಲಭವಾಗಿ ಅರ್ಥೈಸ್ಕೊಳ್ಳೋಂಗಿರಬೇಕು. ಅಂಥ ಪದಗಳನ್ನು, ಅಂಥ ಭಾಷೆಯನ್ನು, ಅಂಥ ವಾಕ್ಯಗಳನ್ನು ರಚನೆ ಮಾಡಿ ಅಂತ. ಸೊ ರೈಟ್ ಸಚ್ ಎ ಸಿಂಪಲ್ ಫಾರ್ಮ್ ಆಫ್ ದ ಟೆಕ್ಸ್ಟ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಇನ್ನೊಂದಷ್ಟು ಕನ್ಫ್ಯೂಸ್ ಮಾಡೋಂಗೆ ನಮ್ಮ ಬರವಣಿಗೆ ಕಪ್ಪು ಹಲಗೆ ಮೇಲೆ ಇರಬಾರ್ದು ಅನ್ನೋದು. ಸೊ ದೆನ್ ಇಟ್ ಬ್ರಿಂಗ್ಸ್ ದ ಅಪ್ರೋಪ್ರಿಯೇಟ್ನೆಸ್. ಕೆಲವರು ಹೇಳಿದ್ನೆಲ್ಲ ಬರಿತಾ ಹೋಗ್ತಾರೆ, ಆಮೇಲೆ ಅಳಿಸ್ತಾರೆ, ಆಚೆ ಈಚೆ ಇನ್ನೊಂದಷ್ಟು ಏನೇನೋ ಬೆಳೆದಿದ್ದೆಲ್ಲ ಸೇರಿಸೋದು ಬೇಡ. ಸೊ ಮೇಕ್ ಎ ಪ್ಲ್ಯಾನ್ what you can write and make a salient features, important points what you can write on the board and very simpler formally. So that flowchart ಆಗಿರ್ಬೋದು, some flowchart type of information, tables type ಕೊಡ್ಬೋದು. Make creative representation of the text or diagrams on the blackboard also. ಅದನ್ನು ನೀವು ಮಾಡ್ಕೊಳ್ಬೋದು. ಯಾವ ರೂಪದಲ್ಲಿ ಮಕ್ಕಳಿಗೆ ಫಾರ್ಮ್ಯಾಟಲ್ಲಿ ನಾನು ಕೊಟ್ಟರೆ ಕಂಟೆಂಟು ಇಟ್ ವೇರೀಸ್ ಫ್ರಮ್ ಸಬ್ಜೆಕ್ಟ್ ಟು ಸಬ್ಜೆಕ್ಟ್ ಆ್ಯಂಡ್ ಕಾನ್ಸೆಪ್ಟ್ ಟು ಕಾನ್ಸೆಪ್ಟು. ಆ ದೃಷ್ಟಿನಲ್ಲಿ ನೀವು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಸೊ ದಟ್ ಇಟ್ ಬಿಕಮ್ಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಅಂಡರ್ಸ್ಟ್ಯಾಂಡಬಲ್. ಸೊ ದ ನೆಕ್ಸ್ಟ್ ಒನ್ ಇಟ್ ಈಸ್ ಡ್ರಾಯಿಂಗ್ ಅಟೆನ್ಷನ್ ಆ್ಯಂಡ್ ಫೋಕಸಿಂಗ್. ಹೇಗೆ ಕಪ್ಪು ಹಲಗೆಯ ಮೇಲೆ ಬರೆದಿರ್ತಕ್ಕಂಥ ಅಂಶಗಳು ವಿದ್ಯಾರ್ಥಿಯ ಗಮನವನ್ನು ಕೇಂದ್ರೀಕರಿಸ್ಬೋದು ಅನ್ನುವಂಥದ್ದು, ಅವರ ಗಮನವನ್ನು ಕೇಂದ್ರೀಕರಿಸ್ಬೋದು ಅನ್ನೋದು. ಆಬ್ವಿಯಸ್ಲಿ ಬೈ ಯೂಸಿಂಗ್ ಕಲರ್ ಚಾಕ್ ಅಥವಾ ಅಂಡರ್ಲೈನ್ ಮಾಡಿರೋದ್ರಿಂದ ಅಥವಾ ಬಾಕ್ಸ್ ಹಾಕೋದ್ರಿಂದ ಆಗ್ಬೋದು, ರೆಕ್ಟ್ಯಾಂಗ್ಯುಲರ್ ಶೇಪ್ ಬಾಕ್ಸ್ ಹಾಕ್ಬೋದು, ಮಾಡ್ಕೊಳ್ಬೋದು. ನೀವು ಸಾಕಷ್ಟು ಅದಕ್ಕೆ ಕ್ರಿಯೇಟಿವಿಟಿ ಅವಕಾಶ ಇದೆ. ನಾವು ಓನ್ಲಿ ಫಾರ್ ಅಂಡರ್ಲೈನ್ ಅಂತೀವಿ. ಸೊ ನಾವು ಆನ್ವರ್ಡ್ಸ್ ಯು ಕ್ಯಾನ್ ಚೇಂಜ್ ಇಟ್ ಆಲ್ಸೋ. ಸೊ ಡ್ರಾಯಿಂಗ್ ಅಟೆನ್ಷನ್ ಕ್ಯಾನ್ ಬಿ ಡನ್ ಇನ್ ಎ ಡಿಫ್ರೆಂಟ್ ಮ್ಯಾನರ್ ಆಲ್ಸೋ. ಅಲ್ಲಿ ಅಟೆನ್ಷನ್ ಅಂಡರ್ಲೈನ್ ಮಾಡಬಹುದು, ಕಲರ್ ಚಾಕ್ ಯೂಸ್ ಮಾಡ್ಬೋದು, ಮೇಕ್ ಸಮ್ ರೆಕ್ಟ್ಯಾಂಗ್ಯುಲರ್ ಶೇಪ್ ಫುಲ್ ಕಂಪ್ಲೀಟ್ ಬಾಕ್ಸ್ ಫಾರ್ ಫಾರ್ಮುಲಾಸ್ ಆರ್ ಇಂಪಾರ್ಟೆಂಟ್ ಟೆಕ್ನಿಕಲ್ ವರ್ಡ್ಸ್ ವಾಟ್ ಸಮ್ ರೂಲ್ಸ್ ಆಗಿರ್ಬೋದು. ಅದನ್ನು ಹಾಕೋದ್ರ ಮೂಲಕ ನಾವು ಅದನ್ನು ಅಟೆನ್ಷನನ್ನು ಗ್ಯಾದರ್ ಮಾಡ್ಬೋದು. ಫಾರ್ ಎಂಫಸೈಸಿಂಗ್ ಸಮ್ ಪಾಯಿಂಟ್ಸ್ ಆರ್ ಫಾರ್ ಬ್ರಿಂಗಿಂಗ್ ಕಾಂಟ್ರಾಸ್ಟ್ ವಿತ್ ಅದರ್ ಮ್ಯಾಟರ್ ಬೀಯಿಂಗ್ ಪ್ರೆಸೆಂಟೆಡ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಬಹಳ ಮುಖ್ಯ ಇಲ್ಲಿ. ಯಾಕೆ ಅಂದರೆ ಅಟೆನ್ಷನ್ ಅನ್ನುವಂಥದ್ದು ಕಪ್ಪು ಹಲಗೆ ಮೇಲೆ ರೇರ್ಲಿ ನೀವು ಕಲರ್ ಚಾಕ್ ಟೆಕ್ನಿಕಲ್ ವರ್ಡ್
ಕೆಲವು ಪದಗಳು ಅದನ್ನೇ ಯೂಸ್ ಮಾಡಬೇಕಾಗತ್ತೆ. ಮೇ ಬಿ ವೈಲ್ ಟೀಚಿಂಗ್ ಕೋರ್ಸ್ ಸಬ್ಜೆಕ್ಟ್ ಸೈನ್ಸ್, ಸೋಷಿಯಲ್ ಸ್ಟಡೀಸ್, ಮ್ಯಾಥಮೆಟಿಕ್ಸಿಗೆ ಆ ಪದ ನೆನ್ಪಿಟ್ಕೊಳ್ಬೇಕು ಮಕ್ಕಳು. ಆ ಟೆಕ್ನಿಕಲ್ ವರ್ಡ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಆ ಕೀ ವರ್ಡ್ಸಿಗೆ ನೀವು ಅಂಡರ್ಲೈನ್ ಮಾಡ್ಬೋದು ಅಥವಾ ಕಲರ್ ಚಾಕ್ ಯೂಸ್ ಮಾಡ್ಬೋದು. ಕಲರ್ ಚಾಕ್ ರೇರ್ಲಿ ಯೂಸ್ ಮಾಡಬೇಕು. ಕಲರ್ ಚಾಕ್ ಅಂದ ತಕ್ಷಣ ಓವರ್ಲೋಡೆಡ್ ಆದರೆ ಏನಾಗುತ್ತೆ, ಸೊ ಮಕ್ಕಳಿಗೆ ಯಾವುದೂ ನೆನಪಿರಲ್ಲ. ಸೊ ಆ ಪರ್ಟಿಕ್ಯುಲರ್ ವರ್ಡು ಎಲ್ಲಿ ನೀವು ಬಳಕೆ ಮಾಡಬೇಕು ಅನ್ನೋದು ಮೊದಲೇ ಅದಕ್ಕೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿರಬೇಕು. ಸೊ ದೆನ್ ಇಟ್ ಈಸ್ ಗೋಯಿಂಗ್ ಟು ಬಿ ಮೀನಿಂಗ್ಫುಲ್ ವೇ ಅಂತ. ಕಲರ್ ಚಾಕ್ ಅಂದ ತಕ್ಷಣ ಎಲ್ಲದಕ್ಕೂ ಬಳಕೆ ಮಾಡಬೇಡಿ. ದೆರ್ ಶುಡ್ ಬಿ ಎ ಮೀನಿಂಗ್ಫುಲ್ ವೇ ಆಫ್ ಯೂಸೇಜ್ ಆಫ್ ದ ಕಲರ್ ಚಾಕ್ಸ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಅದು ಅಂಡರ್ಲೈನ್ ಮಾಡೋದು ಎಲ್ಲದಕ್ಕೂ ಮಾಡೋ ಅಗತ್ಯತೆ ಅವಶ್ಯಕತೆ ಇರೋದಿಲ್ಲ. ಸೊ ವೈಲ್ ಕೀಪಿಂಗ್ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಬ್ರಿಂಗ್ ಅಪ್ರೋಪ್ರಿಯೇಟ್ನೆಸ್ ವೆನ್ ಯು ಆರ್ ಯೂಸಿಂಗ್ ದ ಬ್ಲ್ಯಾಕ್ ಬೋರ್ಡ್ ವೈಲ್ ಟೀಚಿಂಗ್ ಅನ್ನುವಂಥದ್ದು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಥಿಂಗ್ಸ್ ಆ್ಯಂಡ್ ದೀಸ್ ಆರ್ ದ ಇಂಪಾರ್ಟೆಂಟ್ ಮೇಜರ್ ಕಾಂಪೊನೆಂಟ್ಸ್. ಸೊ 3 ಮುಖ್ಯವಾಗಿರುವಂಥದ್ದು: ಲೆಜಿಬಿಲಿಟಿ, ನೀಟ್ನೆಸ್ ಆ್ಯಂಡ್ ಅಪ್ರೋಪ್ರಿಯೇಟ್ನೆಸ್. ಸೊ ಲೆಜಿಬಲ್ ಆಗೂ ಇರಬೇಕು, ಅಂದವಾಗಿ ಸ್ಪಷ್ಟತೆಯಿಂದ ಕೂಡಿರಬೇಕು. ಎರಡನೇದು ಅಚ್ಚುಕಟ್ಟಾಗಿರಬೇಕು. ನಂತರ ಔಚಿತ್ಯಪೂರ್ಣವಾಗಿರಬೇಕು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಕಪ್ಪು ಹಲಗೆ ಬರಹ ತುಂಬ ಚೆನ್ನಾಗಾಗುತ್ತೆ. ಸೊ ಎಫೆಕ್ಟಿವ್ಲಿ ಯು ಕ್ಯಾನ್ ಯೂಸ್ ಆ್ಯಸ್ ಇಟ್ ಇನ್. ಅಪಾರ್ಟ್ ಫ್ರಮ್ ದಟ್ ಯು ಕ್ಯಾನ್ ಗೋ ವಿತ್ ದ ಫ್ಯೂ ಕೀ ಪಾಯಿಂಟ್ಸ್. ಮೊದಲನೇದು, ವೆನ್ ಆ್ಯಂಡ್ ವೈ ಟು ಯೂಸ್ ಬ್ಲ್ಯಾಕ್ ಬೋರ್ಡ್ ಟು ಕನ್ವೆ ಹೋಲಿಸ್ಟಿಕ್ ಪಿಕ್ಚರ್ ಆಫ್ ದ ಕಂಟೆಂಟ್. ಪರಿಪೂರ್ಣವಾಗಿ ಒಂದು ಮಾಹಿತಿಯನ್ನು ಪರಿಕಲ್ಪನೆಯನ್ನು ಕೊಡೋ ಸಂದರ್ಭದಲ್ಲಿ. ಟು ರೀಇನ್ಫೋರ್ಸ್ ದ ಐಡಿಯಾ ವಿಚ್ ಈಸ್ ವರ್ಬಲಿ ಪ್ರೆಸೆಂಟೆಡ್. ಏನು ಹೇಳ್ತಿರೋ ಅದನ್ನು ಬೋರ್ಡ್ ಮೇಲೆ ಸ್ವಲ್ಪ ಸ್ವಲ್ಪ ಬರಿತಾ ಹೋದರೆ ಮಕ್ಕಳಿಗೆ ವಿಜುವಲೈಸ್ ಆಗಲಿಕ್ಕೆ ಚಾನ್ಸಸ್ ಆಗುತ್ತೆ ಅನ್ನೋದು. ಟು ಮೇಕ್ ಕ್ಲಾರಿಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ಸ್. ಇಟ್ ಈಸಿ ಟು ಎಕ್ಸ್ಪ್ಲೇನ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬೈ ಡ್ರಾಯಿಂಗ್ ಸಮ್ ಫಿಗರ್ಸ್ ಆರ್ ಎ ಕ್ಲಾಸಿಫಿಕೇಷನ್ ಟೇಬಲ್ ಆನ್ ದ ಬ್ಲ್ಯಾಕ್ ಬೋರ್ಡ್. ಈಗಾಗಲೇ ನಾನು ಮೊದಲೇ ಹೇಳಿದ ಹಾಗೆ ಕೆಲವರು ಡ್ರಾ ಮಾಡ್ಬೋದು. ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಕಾನ್ಸೆಪ್ಟ್ಸಿಗೆ ಡಯಾಗ್ರಾಮ್ಸ್ ಕೊಡದೇ ಇದ್ದರೂ ಸಹ ಯು ಕ್ಯಾನ್ ಡ್ರಾ ಯುವರ್ ಓನ್ ಡಯಾಗ್ರಾಮ್ಸ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ಫಾರ್ ಎಕ್ಸಾಂಪಲ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ, ಆ ಸಂದರ್ಭದಲ್ಲಿ ಆ ಥರದ ಪಿಕ್ಚರ್ಸ್ ಎಲ್ಲ ಹಾಕಿ ನೀವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡಿದರೆ ಮ್ಯಾಪ್ಸ್ಗಳಾಗಿರ್ಬೋದು, ಸಮ್ ಪಿಕ್ಚರ್ಸ್ ವಿತ್ ರಿಲೇಟೆಡ್ ಟು ಯುವರ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್, ಅವುಗಳನ್ನು ನೀವು ಫ್ಲೋ ಚಾರ್ಟು, ಟೇಬಲ್ಸು ಅದ್ರ ಮೂಲಕ ತೋರಿಸಿದ್ರೆ, ಡಯಾಗ್ರಾಮ್ಸ್ ಹಾಕ್ಬೋದು. ಸೊ ತುಂಬ ಸ್ಪಷ್ಟವಾಗಿ ವಿದ್ಯಾರ್ಥಿಗಳಿಗೆ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋವಂಥ ವಿಷಯ. ಟು ಟೀಚ್ ಸಬ್ಜೆಕ್ಟ್, ಫಾರ್ ಎಕ್ಸಾಂಪಲ್ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿನಲ್ಲಿ ಹೆಚ್ಚು ಡಯಾಗ್ರಾಮ್, ಮ್ಯಾಥಮೆಟಿಕ್ಸ್ ರಫ್ ಡಯಾಗ್ರಾಮ್ಸ್ ಬರೀಬೇಕು. ಒಂದೇ ಡಯಾಗ್ರಾಮಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ. ಡ್ರಾ ಸಪ್ಲಿಮೆಂಟ್ ಡಯಾಗ್ರಾಮ್ಸ್, ಕ್ರಿಯೇಟ್ ಯುವರ್ ಓನ್ diagrams. To teach subject like mathematics without blackboard we can't teach mathematics subject. Working on problems, deriving formulae, proving theorems, drawing figures, construction geometrical figures and so on. Yes, of course. Note, always draw figures on right side of the blackboard and description on the left side of the blackboard. To add variety to the lesson and drawing attention of the pupils, the key concepts, etc. So this is a cube. How to use blackboard? ಕೆಲವು key points apart from that. Blackboard must be cleaned before or after use it with good duster. ಯಾಕಂದರೆ ಡಸ್ಟ್ ಇದ್ದರೆ ವೈಟ್ ಹಾಗೆ ಇದ್ದರೆ ಚೆನ್ನಾಗಿ ಕಾಣಲ್ಲ. ಇವು ಅದನ್ನು ಹೊರತುಪಡಿಸಿ ಹೇಳ್ತಾ ಇದ್ದೀನಿ ಕಾಂಪೊನೆಂಟ್ಸನ್ನು. ಇಫ್ ಬ್ಲ್ಯಾಕ್ ಬೋರ್ಡ್ ಈಸ್ ವೆರಿ ಬಿಗ್ ದೆನ್ ಇಟ್ ಈಸ್ ಕನ್ವೀನಿಯೆಂಟ್ ಟು ಡಿವೈಡ್ ಇಟ್ ವರ್ಟಿಕಲಿ. ಮೊದಲೇ ಹೇಳಿದ್ದೀನಿ. ಗುಡ್ ಕ್ವಾಲಿಟಿ ಚಾಕ್ಸ್ ಮಸ್ಟ್ ಬಿ ಯೂಸ್ಡ್. ಯಾಕಂದರೆ ನಿಮಗೂ ಡಸ್ಟ್ ಬರಬಾರ್ದು, ಮಕ್ಕಳಿಗೂ ಡಸ್ಟ್ ಬರಬಾರ್ದು. ಡಸ್ಟ್ಲೆಸ್ ಚಾಕ್ಸನ್ನೇ ಯೂಸ್ ಮಾಡಿ. They should not make a scratching voice while writing on the blackboard also. Hold the chalk in such a way that it does not break. While writing, it is recommended to use off chalk. While writing on the blackboard, stand in slanting position. Never stand between the blackboard and students to avoid the inconvenience of the students ಅಂತ ಹೇಳಿ ಕರಿತೀವಿ. ಅಂದರೆ ಕಂಪ್ಲೀಟಾಗಿ ನೀವು ಬೋರ್ಡಿಗೆ ಫೇಸ್ ಮಾಡಬೇಡಿ, ಸ್ಲ್ಯಾಂಟ್ನೆಸ್ ಇರಬೇಕು. 45 ಡಿಗ್ರಿ ಅಂತ ಹೇಳಿ ಕರಿತೀವಿ ನಾವು. ಬೋರ್ಡ್ ಟು ದ ನಮಗೂ ಮತ್ತು ಬ್ಲ್ಯಾಕ್ ಬೋರ್ಡ್ ನಡುವೆ ಆ್ಯಂಗಲ್ 45 ಡಿಗ್ರಿ ಇರೋಂಗೆ. ಅಂದರೆ ಸೊ ನೀವೇನು ಬರಿತಾ ಇದ್ದೀರಾ ಮಕ್ಕಳು ಕೂಡ ನೋಡಲಿಕ್ಕೆ ಅವಕಾಶ ಆಗಲಿ. ದೀಸ್ ಆರ್ ದ ಸಮ್ ಕೀ ಪಾಯಿಂಟ್ಸ್ ವೈಲ್ ರೈಟಿಂಗ್ ಆನ್ ದ ಬ್ಲ್ಯಾಕ್ ಬೋರ್ಡ್ ದ ಒನ್ ಮಸ್ಟ್ ಹ್ಯಾಸ್ ಟು ರಿಮೆಂಬರ್ ಅನ್ನೋವಂಥದ್ದು. ಸೊ ದಿಸ್ ಈಸ್ ಅಬೌಟ್ ದ ಕಾಂಪೊನೆಂಟ್ಸ್ ಆಫ್ ಬ್ಲ್ಯಾಕ್ ಬೋರ್ಡ್ ಸ್ಕಿಲ್. ಸೊ ದ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಕಿಲ್ ಆಫ್ ಇಲಸ್ಟ್ರೇಟಿಂಗ್ ವಿತ್ ಎಕ್ಸಾಂಪಲ್ಸ್ ಬಗ್ಗೆ ಡಿಸ್ಕಷನನ್ನು ಮಾಡೋಣ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಸೊ ಇಫ್ ಯು ಆರ್ ಗುಡ್ ಇನ್ ಯೂಸಿಂಗ್ ಬ್ಲ್ಯಾಕ್ ಬೋರ್ಡ್ ಸ್ಕಿಲ್, then definitely you will become a very good teacher also. Thank you.